ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮ ನಿಮ್ಮ ಮೇಲೆ ಇದೆ. ನೀವು ಅವರ ಸಂರಕ್ಷಣೆಯಲ್ಲಿ ಸುರಕ್ಷಿತವಾಗಿದ್ದೀರಾ. ಇದೇ ಮಾತು ಸತ್ಯವಾಗಲಿ ಅಂತೇಳಿ ಭಗವಂತನಲ್ಲಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಗೈಡ್ ಕೂಡ ಮಾಡುತ್ತೆ. ಹಾಗಾದರೆ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು ಅಂದರೆ ಮನದಲ್ಲಿ ದೃಢ ವಿಶ್ವಾಸದಿಂದ ಗುರುವನ್ನು ಹಾಗೆ ನೀವು ನಂಬಿದ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಆ ಉಸಿರನ್ನು ಹೊರಗೆ ಹಾಕ್ತಾ ಉಸಿರಿನ ಮೇಲೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ. ಖಂಡಿತ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ಮಾರ್ಗದರ್ಶನ ನೀಡುತ್ತೆ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಸ್ನೇಹಿತರೆ, ನಿಮ್ಮನ್ನು ನೀವೇ ನಂಬುವಂಥ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಮೊದಲನೇದಾಗಿ ಮೆಸೇಜ್ ಸಿಗ್ತದೆ. ಲೋಕ ಹಾಗೆ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು ಈ ಸಮಯದಲ್ಲಿ. ಆದರೆ ನೀವು ನಿಮ್ಮೊಳಗಿನ ಶಕ್ತಿಯನ್ನು ನಂಬಿದರೆ ಭಗವಂತ ನಿಮ್ಮ ಜೊತೆ ನಡೀತಾರೆ, ಗುರುವು ನಿಮ್ಮನ್ನು ಸಾಕ್ಷಾತ್ಕಾರದತ್ತ ಒಯ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಮೊದಲನೇದಾಗಿ ಸಿಗ್ತಾ ಇದೆ. ಹೋದದ್ದನ್ನು ಹಿಡಿದುಕೊಂಡು ಕುಳಿತುಕೊಂಡ್ರೆ ನೋವು ಹೆಚ್ಚಾಗತ್ತೆ, ಬಿಟ್ಟರೆ ಮನಸ್ಸು ಹಗುರವಾಗತ್ತೆ. ಹಾಗಂತ ಕೆಲವು ಜವಾಬ್ದಾರಿಗಳು, ಕರ್ತವ್ಯಗಳು ನೀವು ಮುಂದೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಯಸ್ತಾ ಇದ್ದಾವೆ. ಹಾಗಾಗಿ ನೀವು ಯಾವುದೋ ಒಂದು ವಿಚಾರವನ್ನು, ನೋವನ್ನು, ಇಲ್ಲ ಆದ ಮೋಸವನ್ನು ಹಿಡಿದುಕೊಂಡು ಕುಳಿತುಕೊಳ್ಬೇಡಿ. ಜೀವನ ಅಂತ್ಯ ಅಲ್ಲ, ಆರಂಭಕ್ಕೆ ಕೆಲವೊಂದು ಈ ರೀತಿ ಸೂಚನೆಗಳು ಕೂಡ ಸಿಗ್ತಾ ಹೋಗುತ್ತೆ. ನೀವೇ ಒಂದು ನಿಜವಾದ ಪ್ರಾರ್ಥನೆಯಾಗಿದ್ದೀರಿ. ಭಗವಂತನನ್ನು ಭಯದಿಂದ ಅಲ್ಲ, ಪ್ರೀತಿಯಿಂದ ನೆನಪು ಮಾಡಿಕೊಂಡಾಗ ಜೀವನ ಸುಂದರವಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕೆಲವರಿಗೆ ಮೆಸೇಜ್ ಸಿಗ್ತಾ ಇದೆ. ನೀವೀಗ ಕುಗ್ಗಿ ನಿಂತಿದ್ರೆ ಇಲ್ಲಿ ಯಾವ ರೀತಿ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ, ನೀವು ಒಬ್ಬರೇ ಅಲ್ವೇ ಅಲ್ಲ, ನಿಮ್ಮೊಳಗೆ ಒಂದು ಶಾಂತಿ ಇದೆ, ಅದನ್ನು ನೀವು ಮರೆತಿದ್ದೀರಾ, ನೀವು ಹಾಳಾಗಿಲ್ಲ, ನೀವು ಬೆಳೀತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ನೋವು ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸಲು ಬಂದಿದೆ ಅನ್ನೋ ರೀತಿಯಲ್ಲಿ ಕೂಡ ಮೆಸೇಜ್ ಸಿಗ್ತಾ ಇದೆ. ಯಾಕೆ ಈ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಯಾವುದೋ ಒಂದು ವಿಚಾರದಲ್ಲಿ ಅತಿಯಾದ ಚಿಂತೆ, ನೋವು ನಿಮ್ಮನ್ನು ಕಾಡ್ತಾ ಇದೆ. ಎಷ್ಟೇ ಆತ್ಮವಿಶ್ವಾಸದ ನಿರ್ಧಾರಗಳನ್ನು ತಗೊಂಡು ಮುಂದೆ ಸಾಗೋಣ ಅಂದರೂ ಕೂಡ ಕೆಲವು ವಿಚಾರಗಳು, ನೋವುಗಳು ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾವೆ ಅನ್ನೋ ಭಾವನೆ ನಿಮಗೆ ಬರ್ತಾ ಇದೆ. ನಿಮ್ಮ ಈಗಿನ ವಾಸ್ತವ ಬದುಕನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಹೊರಗಿನ ವಿಷಯಗಳಿಗಿಂತ, ಅಂದರೆ ಆ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ನಿಮ್ಮ ಒಳಗಿನ ಶಾಂತಿ ಹಾಗೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ಮಹತ್ವ ಕೊಡಿ ಅನ್ನೋ ರೀತಿಯಲ್ಲಿ ಗುರುವು ಸೂಚಿಸ್ತಾ ಇದ್ದಾರೆ. ಕರ್ಮದಲ್ಲಿ ನಂಬಿಕೆ ಇಡಿ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಬರುತ್ತೆ ಅನ್ನೋ ದೃಢತೆಯೊಂದಿಗೆ ನೀವು ಸಾಗಲೇಬೇಕು. ಕೆಲವೊಂದು ಸಾರಿ ನೀವು ಅಂದ್ಕೊಳ್ಬೋದು, ನಾನು ಒಳ್ಳೆಯದನ್ನೇ ಮಾಡಿದ್ದೀನಿ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿಲ್ಲ, ಆದರೂ ಕೂಡ ಅನೇಕ ರೀತಿಯ ಸಮಸ್ಯೆಗಳು ನನ್ನನ್ನು ಆವರಿಸಿದ್ದಾವೆ, ಹಾಗೆ ವಂಚನೆ ಆಗಿದೆ, ಮೋಸ ಆಗಿದೆ, ನನ್ನವರೇ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ನಂಬಿಕೆ ದ್ರೋಹ ಆಗಿದೆ, ನಾನು ಯಾರಿಗೂ ಕೆಟ್ಟದನ್ನು ಬಯಸದೇ ಇದ್ದರೂ ಯಾಕೆ ನನ್ನ ಜೀವನದಲ್ಲಿ ಇಷ್ಟು ನೋವು? ಇದು ನಿಮ್ಮ ಪ್ರಶ್ನೆಯಾಗಿದೆ. ಆದರೆ ಇದು ನಿಮ್ಮ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಅಂದರೆ ನಿಮ್ಮ ಸಂಚಿತ ಕರ್ಮದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಹಾಗಾಗಿ ಒಮ್ಮೆ ಸಂತೋಷ ಸಿಕ್ಕರೆ ಒಮ್ಮೆ ದುಃಖ ಸಿಗ್ತಾ ಇದೆ, ಒಮ್ಮೆ ನೋವು ಸಿಕ್ಕರೆ ಒಮ್ಮೆ ಹಿತವಾದ ಅನುಭವ ಕೂಡ ಸಿಗ್ತಾ ಇದೆ. ಈ ರೀತಿಯಾಗಿ ಅದು ಬ್ಯಾಲೆನ್ಸ್ ಆಗ್ತಾ ಇದೆ. ಆದರೆ ನೀವು ಒಳ್ಳೆಯದನ್ನೇ ನಂಬಿದ್ದೀರಾ ಅಂದರೆ ಅದ್ರ ಜೊತೆಗೆ ಸಾಕಬೇಕು. ಅದರಲ್ಲಿ ಯಾವುದೇ ರೀತಿ ಹಿಂದೆ ಸರಿಯುವ ಅಗತ್ಯ ಇಲ್ಲ. ಅಂದರೆ ನಾನು ಎಷ್ಟು ಒಳ್ಳೇದು ಮಾಡಿದ್ರು, ಎಷ್ಟು ನಂಬಿದ್ರು ನನ್ನ ಜೀವನದಲ್ಲಿ ಏನು ಒಳ್ಳೇದಾಗಿಲ್ಲ ಅನ್ನೋ ರೀತಿಲಿ ಹಿಂದೆ ಸರಿಬೇಡಿ, ಅಪನಂಬಿಕೆ ಪಡಬೇಡಿ. ಯಾಕಂದರೆ ಇದು ಒಳಗೆ ಸಿದ್ಧತೆ ಮಾಡ್ತಾ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ. ಕರ್ಮ ಕಳೀತಾ ಇದೆ, ಒಳ್ಳೆಯದು ಕೂಡ್ತಾ ಇದೆ, ಕೆಟ್ಟದು ಅಳಿತಾ ಇದೆ, ಆದರೆ ನಿಮಗೆ ಕಾಣಿಸ್ತಾ ಇಲ್ಲ. ಗುರುವು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಒಳ್ಳೆಯವರೇ ನೀವು, ನಿಮ್ಮದು ಒಳ್ಳೆಯ ಆಲೋಚನೆಗಳೇ ಇರ್ಬೋದು, ಆದರೆ ಹಿಂದಿನ ಜನ್ಮದ ಪ್ರಾರಬ್ಧವನ್ನು ನೀವು ಕಳ್ಕೊಳ್ಳೇಬೇಕು. ಇಲ್ಲಿ ಅದಕ್ಕೊಂದು ಅವಕಾಶ ಸಿಕ್ಕಿದೆ. ಹಾಗೆ ಕೆಲವು ಪಾಠಗಳನ್ನು ಕೆಲವು ಜನರಿಂದ, ಕೆಲವು ಪರಿಸ್ಥಿತಿಗಳಿಂದ ನೀವು ಕಲೀಲೇಬೇಕು. ಯಾಕಂದರೆ ನೀವು ಜೀವನದಲ್ಲಿ ಒಂದು ಒಳ್ಳೆಯ ಜೀವನವನ್ನು ಹಾಗೆ ಉದ್ದೇಶವನ್ನು ಹಾಗೆ ಒಂದು ಸುಂದರವಾದ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಕೆಲವು ಪರೀಕ್ಷೆಗಳು ನಿಮಗೆ ಎದುರಾಗೇ ಆಗ್ತವೆ. ಆ ಪರೀಕ್ಷೆಗಳನ್ನು ನೀವು ದಾಟ್ಕೊಂಡೇ ಆ ಸುಂದರವಾದ ಬದುಕನ್ನು ಕಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಆ ಪರೀಕ್ಷೆಗಳು ನಿಮ್ಮನ್ನು ಗಟ್ಟಿಯಾಗಿಸ್ತವೆ, ಯಾರು ಏನು ಹೇಗೆ ಅಂತೇಳಿ ಅರ್ಥ ಮಾಡಿಸ್ತವೆ, ಒಟ್ಟಾರೆಯಾಗಿ ವಾಸ್ತವ ಜೀವನದ ಪರಿಚಯವನ್ನು ಮಾಡಿಸ್ತವೆ. ಹಾಗಾಗಿ ಅವುಗಳನ್ನು ಬಿಟ್ಟು ನಾನು ಸಲೀಸಾಗಿ ಜೀವನವನ್ನು ಸುಂದರವಾಗಿ ರೂಪಿಸ್ಕೊಳ್ಬೇಕು ಅಂದರೆ ಅದು ಆಗೋದಿಲ್ಲ. ಪರಿಶ್ರಮವೇ ಮೊದಲು ನಾವಿಲ್ಲಿ ಪಡಲೇಬೇಕು, ಫಲ ನಂತರ ನಿಮಗೆ ಕರ್ಮದ ರೂಪದಲ್ಲಿ ಭಗವಂತ ಕೊಟ್ಟೇ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಸಂಯಮ, ತಾಳ್ಮೆ ಕಳ್ಕೊಬೇಡಿ. ಜೀವನದಲ್ಲಿ ಏರಿಳಿತಗಳು, ಸಮಸ್ಯೆಗಳು ಇದ್ದೇ ಇರ್ತವೆ ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ, ಅಂದರೆ ಒಂದು ಉಪದೇಶದ ಮೂಲಕ. ಈಗ ನೀವು ಅನುಭವಿಸುತ್ತಿರುವುದು ಸ್ವಲ್ಪ ಗೊಂದಲ, ನೋವು ಅಥವಾ ಅನ್ಯಾಯವಾಗಿರ್ಬೋದು. ನಾನು ಒಳ್ಳೆಯದನ್ನೇ ಮಾಡ್ತಾ ಇದ್ದೇನೆ, ಆದರೆ ಯಾಕೆ ನನಗೆ ಹೀಗೆ ಆಗ್ತಾ ಇದೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ ಪದೇ ಪದೇ. ಕೆಲವೊಂದು ಸಾರಿ ಅದನ್ನು ಸಂಭಾಳಿಸ್ತೀರಿ, ಕೆಲವೊಂದು ಸಾರಿ ಮತ್ತೆ ಆ ಪ್ರಶ್ನೆ ನಿಮ್ಮನ್ನು
ಕೇಳುತ್ತೆ, ನಿಮಗೆ ಆ ಪ್ರಶ್ನೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ನೀವು ಮಾಡ್ತಾ ಇರುವ ಒಳ್ಳೆಯದು ವ್ಯರ್ಥವಾಗಿಲ್ಲ, ಅದು ಒಳಗಿಂದ ಒಳಗೆ ತನ್ನದೇ ಆದ ಒಂದು ಕ್ರಿಯಾಶೀಲತೆಯನ್ನು ಹೊಂದಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತರ್ತಾ ಇದೆ. ಆದರೆ ನೀವು ಇತ್ತೀಚೆಗೆ ಯಾರಿಗಾದರೂ ಸಹಾಯ ಮಾಡಿದ್ದೀರಾ, ಒಳ್ಳೆಯ ಮಾತಾಡಿದ್ದೀರಾ, ನೋವಿನಲ್ಲಿದ್ದರೂ ಯಾರನ್ನು ನೋಯಿಸದೇ ಇದ್ದೀರಾ ಅಂದರೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಕರ್ಮದ ರೂಪದಲ್ಲಿ ಉಳಿದಿವೆ. ಇವು ತಕ್ಷಣ ಫಲ ಕೊಡೋದಿಲ್ಲ, ಆದರೆ ಸಮಯ ಬಂದಾಗ ಬಹಳ ದೊಡ್ಡ ಆಶೀರ್ವಾದವಾಗಿ ನಿಮ್ಮ ಕಡೆ ಬರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಬರ್ತ್ಡೇ ದಿನ, ಯಾರದ್ದಾದರೂ ಹುಟ್ಟಿದ ಹಬ್ಬ ದಿನ ನೀವು ಅವರಿಗೆ ಇಷ್ಟವಾದ ಫಳಫಳ ಹೊಳೆಯುವಂಥ ಬಂಗಾರ ಬಣ್ಣ ಇರುವ, ಇಲ್ಲ ಬಂಗಾರವೇ ಆಗಲಿ, ಅವರಿಗೆ ಒಂದು ವಸ್ತುವನ್ನು ಕೊಡ್ತೀರಾ, ಅವರಿಗೆ ತುಂಬ ಸಂತೋಷ ಆಗ್ಬೋದು. ಹಾಗೆ ಈಗ ನೀವು ಅದೇ ವಿಚಾರವನ್ನು, ಅದೇ ಒಂದು ಹುಟ್ಟಿದ ಹಬ್ಬಕ್ಕೆ ಅವ್ರ ಹೆಸರಲ್ಲಿ ಯಾರಿಗೋ ಒಂದು ನೀರಿಲ್ಲದಂಥ ಜಾಗದಲ್ಲಿ ಒಬ್ಬರು ಇಂದಿಷ್ಟು ಜನ ವಾಸ ಮಾಡ್ತಾ ಇರ್ತಾರೆ, ಕಡು ಬಡವರು, ಅವರಿಗೆ ದಿನನಿತ್ಯ ನೀರು ಕುಡಿಲಿಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಅವರಿಗೆ, ಅಂದರೆ ಯಾರು ಹುಟ್ಟಿದ ಹಬ್ಬ ಇರುತ್ತಲ್ಲ ಅವ್ರ ಪರವಾಗಿ ನೀವು ಇವರಿಗೋಸ್ಕರ ಒಂದು ಗಿಫ್ಟ್ ಯಾವ ರೀತಿ ಕೊಡ್ತೀರಾ ಅಂದರೆ ಒಂದು ಬಾವಿಯನ್ನು ತೋಡಿಸಿ ಆ ಜನರಿಗೆಲ್ಲ ನೀರಿನ ಒಂದು ಸೌಲಭ್ಯವನ್ನು ಮಾಡಿಕೊಡ್ತೀರಾ. ಅಂದರೆ ಅದು ಕೊಟ್ಟಿರೋ ಗಿಫ್ಟ್ ಏನು ಗೊತ್ತಾ, ಬಂಗಾರದ ಒಡವೆ ಕೊಟ್ಟಾಗ ಅವ್ರು ಎಷ್ಟು ಖುಷಿ ಪಡ್ತಾರಲ್ಲ, ಅದಕ್ಕಿಂತ ಹೆಚ್ಚು ಅದು ಕಾಣ್ತಾ ಇದೆ ಕಣ್ಣಿಗೆ, ಇದು ಕಾಣದೇ ರೀತಿ ಇರುವ ಪುಣ್ಯ. ಅಂದರೆ ಅಷ್ಟೊಂದು ಬ್ಲೆಸ್ಸಿಂಗ್ ಮಾಡುತ್ತೆ. ಅಂದರೆ ಅಷ್ಟು ಜನ ಆ ತೃಪ್ತಿಯಿಂದ ನಿಮ್ಮ ಹೆಸರು ಹೇಳಿ ದಿನನಿತ್ಯ ನೀರು ಕುಡಿಯೋದು, ನಿಮಗೆ ಅವರೆಲ್ಲ ಯಾವೆಲ್ಲ ರೀತಿಯಲ್ಲಿ ಅದರಿಂದ ಉಪಯೋಗ ಪಡ್ಕೊಳ್ತಾರಲ್ಲ, ಆಗೆಲ್ಲ ಅವರ ಒಂದು ಸಂತೋಷ, ನಗು, ಆ ಒಂದು ಸಮೃದ್ಧ ಭಾವ ಅದೆಲ್ಲವೂ ನಿಮಗೆ ನಿರಂತರವಾಗಿ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗುತ್ತೆ. ಇದೇ ರೀತಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಹಾಗಾಗಿ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ನನ್ನ ಜೀವನದಲ್ಲಿ ಕೆಟ್ಟದಾಗ್ತಾ ಇದೆ ಅಂತೇಳಿ ಅಂದ್ಕೊಳ್ಬೇಡಿ. ಅದೆಲ್ಲವೂ ಹಿಂದಿನ ಜನ್ಮದ ಸಂಚಿತ ಕರ್ಮ. ಕಳ್ಕೊಳ್ಳೋಕ್ಕೊಂದು ದಾರಿ ಸಿಕ್ಕಿದೆ, ಅದಕ್ಕಾದರೂ ಖುಷಿ ಪಡಲೇಬೇಕಲ್ವ. ಕಳಿದೇ ಇದ್ದರೆ ಅದನ್ನು ಹೊತ್ತು ಮತ್ತೆ ಸಾಕ್ತಾನೆ ಇರಬೇಕು. ಭಾರತ ಥರ ಬೆನ್ಮೇಲೆ ಅದೊಂದು ಗಂಟಿನ ಥರ ಹೊತ್ಕೊಂಡೇ ಸಾಕಬೇಕು. ಕಳ್ಕೊಳ್ಳೋಕೆ ಗುರುವು ಆಶೀರ್ವಾದ ಮಾಡಿ ಅದಕ್ಕೊಂದು ಸಲಹೆ ಕೊಟ್ಟು ಮಾರ್ಗದರ್ಶನ ಮಾಡ್ತಾ ಇದೆ ಅಂದರೆ ಆ ಭಾರ ಕಡಿಮೆ ಆಗ್ತಾ ಇದೆ. ಭಾರ ಕಡಿಮೆ ಆಯಿತು ಅಂದರೆ ನೀವು ಬೆನ್ನು ಮಾಡ್ಕೊಂಡು ನಡೀತಾ ಇರ್ತೀರ ಕರ್ಮದ ಗಂಟನ್ನು ಹೊತ್ಕೊಂಡು. ಈಗ ಏನಾಗುತ್ತೆ, ಆ ಭಾರ ಕಡಿಮೆ ಆದಂಗೆ ನೀವು ಸ್ಟ್ರೈಟಾಗಿ ಆರಾಮಾಗಿ ನಡೀತೀರಲ್ಲ, ಆ ರೀತಿ ನಿಮ್ಮ ಜೀವನದಲ್ಲಿ ಕರ್ಮ ಮುಕ್ತ ಮಾಡ್ತಾಯಿದೆ. ಅಂದರೆ ಒಂದು ಕೆಟ್ಟ ಕರ್ಮ ಬ್ಲಾಕೇಜ್ಗಳನ್ನು, ನಿಮ್ಮಲ್ಲಿ ನೀವೇ ಉಂಟು ಮಾಡ್ಕೊಂಡಿರುವ ದೋಷಗಳನ್ನು, ಹಿಂದಿನ ಜನ್ಮದಾಗಿರ್ಬೋದು, ಇಲ್ಲ ತಿಳಿಯದೇನೋ ಮಾಡಿರೋ ತಪ್ಪಿಂದ ಆಗಿರುವ ಒಂದು ದೋಷಗಳನ್ನು, ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿ ನಿಮ್ಮನ್ನು ಸಮರ್ಥರನ್ನಾಗಿಸ್ತಾ ಇದ್ದಾರೆ. ಒಂದು ಶುದ್ಧವಾದ ಭಾವದಿಂದ ನೀವು ನಡಿಬೇಕು, ಅಂದರೆ ಆತ್ಮವಿಶ್ವಾಸದಿಂದ ನಡಿಬೇಕು, ಯಾವುದೋ ಒಂದು ಭಾರವನ್ನು ಹೊತ್ಕೊಂಡು ನಡಿಬಾರ್ದು, ಆ ರೀತಿ ಮಾಡ್ತಾ ಇದ್ದಾರೆ. ಅಂದರೆ ಇದು ಕೆಲವೊಂದು ಸಾರಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಆದರೆ ಖಂಡಿತ ಒಳಗೆ ಒಂದು ಸಿದ್ಧತೆ ನಡೀತಾ ಇದೆ. ಯಾಕಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ. ಗುರು ಯಾವತ್ತೂ ತನ್ನ ಶಿಷ್ಯನನ್ನು ಸುಮ್ಮನೆ ವ್ಯರ್ಥವಾಗಿ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ, ಅಂದರೆ ನನ್ನ ಶಿಷ್ಯನಿಗೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ, ಅವನ ಕರ್ಮ ಅವನು ಭೋಗಿಸ್ಲಿ ಅನ್ನೋ ರೀತಿಯಲ್ಲಿ ಅವರು ಕೈ ಬಿಡೋದಿಲ್ಲ. ಅವರ ಪುಣ್ಯವನ್ನು ತನ್ನ ಶಿಷ್ಯನಿಗೆ ದಾರೆ ಎರೆದಾರು ಅವನ ಉನ್ನತಿ ಮಾಡ್ತಾರಲ್ಲ, ಆ ರೀತಿ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಹಾಗೆ ನೀವು ಸಚ್ಚರಿತ್ರೆ ಪಾರಾಯಣ ಕೂಡ ಮಾಡಿದ್ದೀರಾ, ಸಂಕಲ್ಪ ಕೂಡ ಮಾಡಿಕೊಂಡು ಮಾಡ್ತಾಯಿದ್ದೀರಾ. ಒಬ್ಬರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ತುಂಬ ಇದೆ ನಿಮಗೆ. ಅಂದರೆ ನಿಮಗೋಸ್ಕರ, ಅಂದರೆ ನಿಮ್ದು ಯಾವುದೋ ಒಂದು ಇಚ್ಛೆನ ಈಡೇರಿಸ್ಕೊಳ್ಳೋಕ್ಕಿಂತ ಯಾರಿಗೋ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ, ಅದು ಸ್ನೇಹಿತರಾಗಿರ್ಬೋದು, ಇಲ್ಲ ಯಾರಿಗೋ ಆರೋಗ್ಯ ಸರಿ ಇಲ್ಲ ಅವ್ರ ಪರವಾಗಿ ನಾನು ಮಾಡ್ತೀನಿ ಅನ್ನೋದಾಗಿರ್ಬೋದು, ಮಕ್ಕಳಿಗೋಸ್ಕರ ಆಗಿರ್ಬೋದು, ಗಂಡನ ಪರಿವರ್ತನೆಗೋಸ್ಕರ ಆಗಿರ್ಬೋದು, ಸಚ್ಚರಿತ್ರೆ ಪಾರಾಯಣ ಮಾಡ್ತಾಯಿದ್ದೀರಾ. ಬಾಬಾರವರೇ ಸ್ವತಃ ಹೇಳಿದ್ದಾರೆ, ಸಚ್ಚರಿತ್ರೆಯ ಪ್ರತಿಯೊಂದು ಅಕ್ಷರದಲ್ಲಿ ನನ್ನ ಜೀವಂತ ಉಪಸ್ಥಿತಿ ಇದೆ, ನಾನು ಅದರ ಮೂಲಕವೇ ನಿಮ್ಮನ್ನು ಹೀಲ್ ಮಾಡ್ತೀನಿ, ನಿನ್ನ ಕರ್ಮಗಳನ್ನು, ನಿನ್ನ ದೋಷಗಳನ್ನು ಕಳಿತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಅವರು ತಮ್ಮ ಭರವಸೆಯನ್ನು ಉಳಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದೊಂದೇ ಹಂತದಲ್ಲಿ ಚೇತರಿಕೆ ಕಾಣ್ತಾ ಇದೆ. ಅತಿರೇಕಕ್ಕೆ ಆ ವಿಚಾರ ಹೋದರೂ ಕೂಡ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ಸಮಸ್ಯೆಗಳು ಅತಿರೇಕಕ್ಕೆ ಹೋದರೆ ಅವು ದೂರ ಆಗ್ತವೆ ಅನ್ನೋದೇ ಅದರ ಅರ್ಥ. ಅಲ್ಲಿಗೊಂದು ಪರಿಹಾರ ಕಾಣುತ್ತೆ ಅಂತ. ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ಆಗ್ತಾಯಿದೆ. ಹಾಗೆ ನೀವು ಲಲಿತಾ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಹೀಗೆ ಒಂದು ನಿಮಗಿಷ್ಟವಾದ ದೇವತೆಯ ಪುಸ್ತಕವನ್ನು ಕೂಡ ಇದ್ರ ಜೊತೆಗೆ ಪಠಣ ಮಾಡ್ತಾಯಿದ್ದೀರಾ, ನಾಮಸ್ಮರಣೆ ಮಾಡ್ತಿದ್ದೀರಾ. ಗುರುವಿನ ಭಜನೆ ನಾಮಸ್ಮರಣೆಯ ಜೊತೆ ನೀವು ನಿಮ್ಮ ಇಷ್ಟ ದೇವರ ಭಜನೆ, ಆರಾಧನೆ, ನಾಮಸ್ಮರಣೆ ಕೂಡ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ಆಂಜನೇಯ ಸ್ವಾಮಿ ಆಗಿರ್ಬೋದು, ಶನಿವಾರ ನೀವು ಹೋಗ್ತಾ ಇದ್ದೀರಾ, ಈಶ್ವರನ ಮಂದಿರಕ್ಕೆ ಹೋಗಿರ್ಬೋದು ಇವತ್ತಾಗಿರ್ಬೋದು, ಹಾಗೆ ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿರ್ಬೋದು, ಹಾಗೆ ದೇವಿಯ ದೇವಸ್ಥಾನಕ್ಕೆ ಹೋಗಿರ್ಬೋದು. ಇಲ್ಲಿ ಅನೇಕ ದೇವತೆಗಳ ಭಾವಚಿತ್ರ ಬರ್ತದೆ. ನಿಮ್ಮ ಕುಲದೇವಿಯ ಮಂದಿರಕ್ಕೆ ಹೋಗಿರ್ಬೋದು, ಈ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ. ಗ್ರಾಮ ದೇವತೆಗೂ ಕೂಡ ನೀವು ಹೋಗಿರ್ಬೋದು ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಖಂಡಿತವಾಗಿಯೂ ನಿಮ್ಮ ಎನರ್ಜಿ ಈಗ ತುಂಬ ಸ್ಟ್ರಾಂಗ್ ಆಗಿದೆ, ನಿಮ್ಮ ಔರ ಪರಿಶುದ್ಧವಾಗಿದೆ. ಅಂದರೆ ಈ ದೇವಿಯ ಶಕ್ತಿ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಬಲಪಡಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ. ಒಟ್ಟಾರೆಯಾಗಿ ಇವತ್ತಿನ ಎನರ್ಜಿಯ ಪ್ರಕಾರ ನೀವು ದೇವಸ್ಥಾನಗಳ ಎನರ್ಜಿಗೆ ಕನೆಕ್ಟ್ ಆಗಿದ್ದಾರೆ. ಅಂದರೆ ಯಾವುದೋ ಒಂದು ದೇವಿಯ ಮಂದಿರಕ್ಕೆ, ಇಲ್ಲ ದೇವರ ಮಂದಿರಕ್ಕೆ, ಗುರುವಿನ ಮಂದಿರಕ್ಕೆ, ಕುಲದೇವಿಯ ಮಂದಿರಕ್ಕೆ ಹೋಗಿದ್ದೀರಾ ಅಂದರೆ ಅಲ್ಲಿ ಅವರ ಆಶೀರ್ವಾದವನ್ನು ನೀವು ಸಂಪೂರ್ಣವಾಗಿ ಸ್ವೀಕರಿಸಿದ್ದೀರಾ ಅಂತ ಅರ್ಹತೆ ನಿಮಗೆ ಬಂದಿದೆ. ಹೇಗೆ ಅಂದರೆ, ಹಿಂದೆ ಹೋಗಬೇಕಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಿದ್ರು, ಇಲ್ಲ ಯಾವುದಾದ್ರೂ ಏನಾದರೂ ವಿಚಾರವನ್ನು ಕೇಳಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಿದ್ರು. ಆದರೆ ಈ ಸರಿ ನೀವು ಹೋಗಿರೋ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ, ಅಂದರೆ ಅರ್ಥ ಮಾಡ್ಕೊಂಡಿದ್ದೀರಾ ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ
ಅನ್ನೋ ರೀತಿಲಿ ನೀವು ಒಳ್ಳೆಯದನ್ನು ಕೇಳಿದ್ದೀರಾ, ಆರೋಗ್ಯ ಕೇಳಿದ್ದೀರಾ, ಸುಖ, ಶಾಂತಿ, ನೆಮ್ಮದಿಯನ್ನು ಕೇಳಿದ್ದೀರಾ. ನನಗೆ ಅದೇ ಬೇಕು, ಇದೇ ಪೂರ್ಣಗೊಳ್ಳಬೇಕು ಅನ್ನೋ ಆಸೆಗಿಂತ ಹೆಚ್ಚಾಗಿ ಒಂದು ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೆಮ್ಮದಿಯನ್ನು ಇಲ್ಲಿ ನೀವು ಆರಿಸ್ಕೊಂಡಿದ್ದೀರಾ ಪ್ರಾರ್ಥನೆಯ ಮೂಲಕ ಅನ್ನೋ ರೀತಿಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈಗಿನ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ತುಂಬ ಖುಷಿಯಾಗಿತ್ತು. ಹಾಗೆ ಪಾಸಿಟಿವ್ ಆಗಿ ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಿ ಕೆಲವು ತೀರ್ಮಾನಗಳನ್ನು ತಗೊಂಡು ಮುಂದೆ ಸಾಗುವ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದೀರಾ. ಖಂಡಿತವಾಗಿ ಈ ಯೋಜನೆಗೆ ಭಗವಂತನ ಆಶೀರ್ವಾದ, ಗುರುವಿನ ಮಾರ್ಗದರ್ಶನ ನಿರಂತರವಾಗಿ ಸಿಗ್ತದೆ ಅನ್ನೋ ರೀತಿಲಿ ಬರ್ತಾ ಇದೆ. ನಿಮ್ಮ ಒಳ್ಳೆಯ ಚಿಂತನೆ, ಮಾತು, ಕರ್ಮ ಇವೆಲ್ಲವೂ ನಿಮ್ಮ ಭವಿಷ್ಯವನ್ನು ಕಟ್ತಾ ಇದ್ದಾವೆ ಅನ್ನೋ ರೀತಿಲಿ ಬರ್ತಾ ಇದೆ ಎನರ್ಜಿ. ಆದರೆ ಈಗ ನಿಮಗೆ ಕಾಣಿಸ್ತೇ ಇದ್ದರೂ ನಾಳೆ ಅದೇ ನಿಮ್ಮ ದೊಡ್ಡ ಆಶೀರ್ವಾದವಾಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಹಿಂದಿನಂತೆ ಭೌತಿಕ ವಿಚಾರಗಳಿಗೆ ಕನೆಕ್ಟ್ ಆಗೋದನ್ನು ಸ್ವಲ್ಪ ಬಿಟ್ಟಿದ್ದೀರಾ. ನಿಮ್ಮೊಳಗೊಂದು ಸಣ್ಣ ಶಬ್ದವನ್ನು ಕೇಳೋಕೆ ಶುರು ಮಾಡಿದ್ದೀರಾ. ಅಂದರೆ ನಿಮ್ಮ ಆತ್ಮದ ಧ್ವನಿ ಈಗ ನಿಮಗೆ ಕೇಳಿಸ್ತಾ ಇದೆ. ಅದು ಗೈಡ್ ಕೂಡ ಮಾಡ್ತಾಯಿದೆ. ಯಾವುದು ಸರಿ, ಯಾವುದು ತಪ್ಪು, ಯಾವ ತೀರ್ಮಾನ ತಗೊಳ್ಬೇಕು, ಮುಂದೆ ಏನಾಗುತ್ತೆ ಅನ್ನುವ ಸಣ್ಣ ಪುಟ್ಟ ಸೂಚನೆಗಳು ನಿಮಗೆ ಗೊತ್ತಾಗ್ತಾ ಇದೆ. ಅಂದರೆ ನಿಮ್ಮ ಔರ ಪರಿಶುದ್ಧವಾಗಿದೆ, ದೈವಿಕ ಎನರ್ಜಿಯಲ್ಲಿ ನೀವು ತುಂಬಾ ಕನೆಕ್ಟ್ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಆ ದೈವಿಕ ಶಕ್ತಿ ನಿಮ್ಮನ್ನು ಮಾರ್ಗದರ್ಶನ ಏನು ಮಾಡ್ತಾ ಇದೆಯಲ್ಲ, ಗುರುಶಕ್ತಿ, ಅದರ ಅರಿವು ನಿಮಗೆ ಆಗ್ತಾ ಇರೋದ್ರಿಂದ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ಗಮನಿಸ್ತಾ ಇದ್ದೀರಾ. ಗ್ರ್ಯಾಟಿಟ್ಯೂಡ್ ಎನರ್ಜಿ ಅಂದರೆ ಕೃತಜ್ಞತಾ ಭಾವ, ಧನ್ಯವಾದದ ಒಂದು ಎನರ್ಜಿಯ ಒಂದು ವಿಚಾರ ಇಲ್ಲಿ ಕನೆಕ್ಟ್ ಆಗ್ತದೆ. ಯಾವ ರೀತಿ ಅಂದರೆ ಗ್ರ್ಯಾಟಿಟ್ಯೂಡ್ ಅಂದ ತಕ್ಷಣ ದೊಡ್ಡ ದೊಡ್ಡ ಮಾತು ಅಂತ ಅಲ್ಲ, ಇದ್ದದ್ದನ್ನು ಗಮನಿಸಿ ಧನ್ಯವಾದ ಹೇಳೋ ಒಂದು ಸಣ್ಣ ಅಭ್ಯಾಸ ಆಗಿದೆ, ಹವ್ಯಾಸ ಆಗಿದೆ ಅದು. ಅಂದರೆ ಕೆಲವರ ಎನರ್ಜಿ ಪ್ರಕಾರ ಇಂದಿನ ಜೀವನದಲ್ಲಿ ನಾವು ಹೆಚ್ಚು ಗಮನ ಕೊಡೋದು ಯಾವುದಕ್ಕೆ ಅಂದರೆ ಏನು ಇಲ್ಲ ಅದರ ಕಡೆನೇ ಫೋಕಸ್ ಮಾಡ್ತಾಯಿದ್ದೀರಾ. ಹಣ ಕಡಿಮೆ ಇದೆ, ಸಮಯ ಸಾಲ್ತಾ ಇಲ್ಲ, ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಸಂಬಂಧದವರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಪ್ರೀತಿ, ನನ್ನ ಕಾಳಜಿನ ಯಾರು ಅರ್ಥ ಮಾಡ್ಕೊಳ್ತಿಲ್ಲ. ಆದರೆ ಸ್ವಲ್ಪ ತಿರುಗಿ ನೋಡಿದರೆ ಈಗಲೂ ನಿಮ್ಮ ಬಳಿ ಸಾಕಷ್ಟಿದೆ. ಇವುಗಳನ್ನು ಬಿಟ್ಟು ಅವುಗಳನ್ನು ಅರ್ಥ ಮಾಡ್ಕೊಳ್ಳಿ. ಅವೆಲ್ಲವೂ ನಿಮ್ಮ ಬಳಿ ಇದ್ದಾವೆ. ನೀವು ಅವುಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದನ್ನು ಅಭ್ಯಾಸ ಮಾಡಿಕೊಳ್ಳು. ಅಂದರೆ ಅದನ್ನು ಇನ್ನೊಬ್ಬರಿಂದ ಬಯಸೋದಕ್ಕಿಂತ ನೀವೇ ಅದನ್ನು ಅರ್ಥ ಮಾಡಿಕೊಂಡು ನೀವೇ ಅದನ್ನು ಕೊಟ್ಬಿಡಿ ಅನ್ನೋ ರೀತಿಲಿ ಬರ್ತಾಯಿದೆ. ಅಂದರೆ ಊಟಕ್ಕೆ ಅನ್ನ ಅಂತೂ ಇದೆಯಾ, ಮಾತಾಡೋಕ್ಕೊಬ್ಬರು ಇದ್ದಾರೆ ನಿಮ್ಮ ಜೊತೆಗೆ. ಅಂದರೆ ನಿಮ್ಮ ಯಾವುದೇ ರೀತಿ ಒಂದು ಕಷ್ಟ ದುಃಖಗಳನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮದೇ ಆದ ಒಂದು ಎನರ್ಜಿಯ ಪ್ರಕಾರ ದೇವರಾಗಿರ್ಬೋದು, ಗುರುವಾಗಿರ್ಬೋದು ಅವರಿದ್ದಾರೆ. ಇಲ್ಲ ಯಾರ ಹತ್ರನೂ ನಗ್ನಗ್ತಾ ನಾಲ್ಕು ಮಾತಾಡ್ತಾ ಇದ್ದೀರಾ, ಓಡಾಡ್ತಾ ಇದ್ದೀರಾ, ನೀವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀರಾ, ಸ್ವಲ್ಪನಾರು ಖುಷಿ ಪಡ್ತಾ ಇದ್ದೀರಾ ಅಂದರೆ ಇವತ್ತು ಆ ಒಂದು ಅವಕಾಶ ನಿಮಗಿದೆಯಲ್ಲ, ಅದು ಇಲ್ಲದೆ ಇರೋರು ಎಷ್ಟೋ ಜನ ಇದ್ದಾರೆ. ನಿಮ್ಮ ಎನರ್ಜಿಗೆ ತಗೊಳ್ಳಿ. ಹಾಗಾಗಿ ಇದಕ್ಕೂ ಕೂಡ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಲ್ಲದ್ರ ಕಡೆ ಪದೇ ಪದೇ ಮನಸ್ಸು ಅದಿಲ್ಲ ಇದಿಲ್ಲ ಅಂಥೇಳಿ ಅಂದ್ಕೊಳ್ಳೋದಕ್ಕಿಂತ ಅಂದರೆ ಭಗವಂತ ಕೊಟ್ಟಿದ್ದ ಒಂದು ವಿಚಾರವನ್ನು ಎಲ್ಲೋ ಒಂದು ರೀತಿಯಲ್ಲಿ ಕಡೆಗಣಿಸ್ತೀರಾ. ಅದಕ್ಕೆ ನೀವು ಯಾವಾಗ ಕೃತಜ್ಞತೆಯನ್ನು ಸಲ್ಲಿಸ್ತೀರೋ ಆಗ ಹೊಸ ಅವಕಾಶ ಖಂಡಿತ ಬರುತ್ತೆ, ಹೊಸ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ತಾನಾಗೆ ತುಂಬ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇರೋ ವಿಚಾರವನ್ನು ಕಡೆಗಣಿಸಬೇಡಿ, ಇರೋದನ್ನು ಕೂಡ ಗೌರವಿಸಿ, ಅದಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ. ಈಗ ನಿಮ್ಮ ಹತ್ರ ತಂದೆ ತಾಯಿ ಇದ್ದಾರೆ, ಅವ್ರ ಬೆಲೆ ತಿಳಿತಾ ಇಲ್ಲ ಅಲ್ವಾ. ಅವ್ರು ಸಣ್ಣ ಪುಟ್ಟ ಸಹಾಯನೇ ಮಾಡಲಿ, ಅತ್ತೆ ಆಗಲಿ, ಯಾರೇ ಆಗಲಿ, ನೀವೇ ಆಗಲಿ, ಸೊಸೆನೇ ಆಗಲಿ, ಮಗಳೇ ಆಗಲಿ, ಅಪ್ಪನೇ ಆಗಲಿ, ಗಂಡನೇ ಆಗಲಿ, ಯಾವುದೇ ಒಂದು ಸಂಬಂಧ ಆಗಲಿ, ಅವರು ಸಣ್ಣದಾಗಿ ನೀವು ಮನೇಲೆಲ್ಲ ಒಟ್ಟಾಗಿ ಇದ್ದೀರಾ ಅಂದರೆ ಏನೋ ಒಂದು ಸಹಾಯ ಮಾಡ್ತಾ ಇದ್ದಾರೆ, ಅದರಿಂದ ನಿಮಗೆ ಎಷ್ಟು ರಿಲ್ಯಾಕ್ಸ್ ಸಿಗ್ತಾ ಇದೆ. ಅವ್ರು ಇಲ್ಲ ಅಂದಾಗ ನಿಮಗೆ ಅನಿಸುತ್ತೆ, ಅಯ್ಯೋ ಅವರಿದ್ದಾಗ ನನಗೆ ಸ್ವಲ್ಪ ಸಹಾಯ ಆಗ್ತಿತ್ತು, ಇಲ್ಲ ಎಲ್ಲೋ ಕರ್ಕೊಂಡು ಹೋಗಿ ಬರ್ತಿದ್ರು, ಇಲ್ಲ ನಾನು ಮಾಡೋ ಕೆಲವೊಂದು ಇಷ್ಟು ಕೆಲಸಗಳನ್ನು ಮಾಡಿಕೊಡ್ತಿದ್ರು ಅಂತೇಳಿ ನಿಮಗೆ ಈಗ ಅನಿಸುತ್ತೆ. ಹಾಗಾಗಿ ಕಳ್ಕೊಂಡು ಮೇಲೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸೋದ್ರ ಬದಲು ಅದಿದ್ದಾಗಲೇ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಮುಂದೆ ಹೋಗಿ. ಅದರಿಂದ ನಿಮ್ಮ ಜೀವನದಲ್ಲಿ ಏನು ಉಪಯೋಗ ಅಂದರೆ ಬಹಳಷ್ಟು ಒಳ್ಳೆಯದು ನಿಮಗೆ ಸಿಗುತ್ತೆ ಅನ್ನೋ ರೀತಿ. ಅಂದರೆ ಭಗವಂತ ಏನು ಅಂದ್ಕೊಳ್ತಾರೆ ಅಂದರೆ ಬ್ರಹ್ಮಾಂಡದ ಶಕ್ತಿ ಏನು ಅಂದ್ಕೊಳ್ಳುತ್ತೆ ಅಂದರೆ ನೀವು ಅವ್ರು ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನು ಹೊಂದಿದ್ದೀರಾ ಅಂದಾಗ ಯಾರಿಗೇ ಆಗಲಿ ಅಷ್ಟೇ ಅಲ್ವಾ, ನೀವು ಯಾರಿಗೋ ಒಳ್ಳೇದು ಮಾಡ್ತಾ ಇದ್ದೀರಾ ಅಂದಾಗ ಅವ್ರು ನಿಮಗೆ ಬೆಲೆ ಕೊಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ, ಕಾಳಜಿ ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಸಂತೋಷ ಆಗುತ್ತಲ್ಲ. ಹಾಗೆ ಅಂದರೆ ನಿಮ್ಮ ಮೇಲೆ ಅವ್ರಿಗೆ ಭರವಸೆ ಇದೆ ಅಂದರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಹೇಳಿದ್ರೆ ಅದೇ ರೀತಿ ಬ್ರಹ್ಮಾಂಡದ ಮೇಲೆ ಭಗವಂತನ ಶಕ್ತಿಯ ಮೇಲೆ ಏನು ಕೊಟ್ಟಿದ್ದಾರಲ್ಲ ಅದ್ರ ಮೇಲೆ ನಿಮಗೆ ಒಂದು ಕೃತಜ್ಞತೆಯ ಫೀಲ್ ಇದ್ದರೆ ಅವರು ಕೂಡ ಅಷ್ಟೇ ಸಂತೋಷವಾಗಿ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ನೀವು ಕೇಳೋದಕ್ಕಿಂತ ಮೊದಲೇ ನಿಮಗೆ ಕೊಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಏನು ನಿಮ್ಮ ಜೀವನದಿಂದ ಯಾವ ದೋಷ, ಯಾವ ಬ್ಲಾಕೇಜ್ಗಳು ರಿಮೂವ್ ಆಗಬೇಕು ಅದಕ್ಕೂ ಕೂಡ ಒಂದು ದಾರಿ ಸಹಾಯವನ್ನು ಕೊಡ್ತಾ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದಕ್ಕೆ ನೀವೀಗ ಅರ್ಹರಾಗಿದ್ದೀರಾ. ಈ ರೀತಿಯ ಒಂದು ಜೀವನ ನಿಮ್ಮದಾಗಿದೆ ಅಂದರೆ ನಿಮ್ಮ ಬದಲಾವಣೆ, ನಿಮ್ಮ ಒಂದು ಒಳ್ಳೆಯ ತೀರ್ಮಾನ ನಿಮ್ಮ ಜೀವನದಲ್ಲಿ ಇಷ್ಟನ್ನು ತುಂಬಿಸ್ತಾ ಇದೆ. ಈ ರೀತಿ ಅಂದರೆ ನಿಮ್ಮದು ಪವಿತ್ರ ಆತ್ಮ ಬೇಗನೆ ನೀವು ಅರ್ಥ ಮಾಡಿಕೊಂಡು ಇದಕ್ಕೆ ಬಂದಿದ್ದೀರಾ ಅಂದರೆ ಯಾವುದೋ ಜನ್ಮದ ಪುಣ್ಯವನ್ನು ಸೂಚಿಸ್ತಾ ಇದೆ ಇಲ್ಲಿ. ಅಂದರೆ ಎಲ್ಲ ಸರಿ ಇದ್ದರೆ ಆದಮೇಲೆ ಖುಷಿ ಪಡೋದಕ್ಕಿಂತ ಇದ್ದದ್ರಲ್ಲೇ ಖುಷಿ ಪಡೋದನ್ನು ಶುರು ಮಾಡಿದರೆ ಜೀವನವೇ ಸ್ವಲ್ಪ ಹಗುರವಾಗ್ತಾ ಹೋಗುತ್ತೆ. ಆಗ ಬ್ರಹ್ಮಾಂಡವೂ ಕೂಡ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮ್ಮ ಬಗ್ಗೆ ಅದು ಕೂಡ ಯೋಚಿಸಲಿಕ್ಕೆ ಶುರುವಾಗುತ್ತೆ, ಆ ಶಕ್ತಿಗಳು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಒಮ್ಮೆ ಯೋಚಿಸಿ, ನೀವೀಗ ಇರುವ ಸಮಸ್ಯೆ, ಒಮ್ಮೆ ನೀವು ಬೇರೆ ಒಂದು ಸಮಸ್ಯೆಯಿಂದ ಹೊರ ಬಂದಾಗ
ಆ ಸಮಸ್ಯೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತೇಳಿ ಯೋಚಿಸ್ತೀರೋ, ಇಲ್ಲ ಆ ಸಮಸ್ಯೆಯಿಂದ ನಾನು ಹೊರಗೆ ಬರಲಿಕ್ಕೆ ಆ ಭಗವಂತ ಸಹಾಯ ಮಾಡಿದ್ದ ಅನ್ನೋ ರೀತಿಲಿ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತೀರೋ. ಅಂದರೆ ಜೀವನ ಯಾವಾಗಲೂ ಪರ್ಫೆಕ್ಟ್ ಆಗೋದಿಲ್ಲ, ಆಗಿರೋದು ಇಲ್ಲ. ಆದರೆ ನೀವು ಕಣ್ಣನ್ನು ಸ್ವಲ್ಪ ಬದಲಾಯಿಸಿದರೆ, ನಿಮ್ಮ ದೃಷ್ಟಿಕೋನ ನೋಡುವ ದೃಷ್ಟಿಕೋನವನ್ನು ಸ್ವಲ್ಪ ಬದಲಾಯಿಸಿದರೆ ಎಲ್ಲವೂ ಎಲ್ಲ ಒಂದು ರೀತಿಯಲ್ಲಿ ಲೈಟ್ ಫೀಲ್ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ಒಬ್ಬರೇ ಎಲ್ಲ ಭಾರವನ್ನು ಹೊತ್ಕೊಂಡಂತಹ ಅನುಭವ ನಿಮ್ಮನ್ನು ಕುಗ್ಗಿಸ್ತಾ ಇರ್ಬೋದು. ಯಾರಾದರೂ ತಪ್ಪಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರ್ಬೋದು, ಅನುಮಾನ ಪಟ್ಟಿರ್ಬೋದು, ಅಥವಾ ನಂಬಿದವರಿಂದ ನಿಮಗೆ ದ್ರೋಹ ನೋವಾಗಿರ್ಬೋದು. ಇದು ಸೋರ್ಸ್ ಎನರ್ಜಿಯನ್ನು, ಅಂದರೆ ಮನಸ್ಸಿನ ನೋವು, ಓವರ್ ಥಿಂಕಿಂಗ್, ಹಾರ್ಡ್ ಬ್ರೇಕ್ ಎನರ್ಜಿಯನ್ನು ಕೊಡ್ತಾ ಇದೆ ಇಲ್ಲಿ. ಹಾಗಾಗಿ ನೀವು ಒಬ್ಬರೇ ಅಲ್ಲ, ಸಹಕಾರ ನಿಮ್ಮ ಕಡೆಗೆ ಬರ್ತಾ ಇದೆ ಗುರುವಿನದ್ದು, ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಕಷ್ಟದ ಹಂತವನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಲೇಬೇಕು, ಮಾಡ್ತಾ ಇದ್ದೀರಾ. ಅದೇ ಒಂದು ನಂಬಿಕೆಯಿಂದ ನೀವು ಮುಂದೆ ಹೋಗಲೇಬೇಕು. ಯಾಕಂದರೆ ಇದು ನಿಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದನ್ನು ನೀವು ಕಳ್ಕೊಳ್ಳೇಬೇಕು. ಅದಕ್ಕೆ ಗುರುವು ದಾರಿ ತೋರಿಸ್ತಿದ್ರೆ, ಹಳೆಯ ನೋವುಗಳು ನಿಧಾನವಾಗಿ ಮುಗಿಯುತ್ತಿರುವ ಹಂತವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನೀವು ನಂಬಿದವರು, ನಿಮ್ಮ ದಾಯಾದಿಗಳು ನಿಮ್ಮ ಮೇಲೆ ಶತ್ರುತ್ವವನ್ನು ಸಾಧಿಸಿದ್ದಾರೆ, ನಿಮಗೆ ನೋವು ಕೊಡ್ತಾ ಇದ್ದಾರೆ, ನಿಮ್ಮ ಮೇಲೆ ಯಾವುದೋ ಒಂದು ದುಷ್ಟಶಕ್ತಿಯ ಪ್ರಯೋಗವನ್ನು ಮಾಡಿದ್ದಾರೆ, ಕೆಟ್ಟ ದೃಷ್ಟಿಯನ್ನು, ಅಂದರೆ ನೀವು ಬದುಕಲೇಬಾರ್ದು ಅನ್ನೋ ರೀತಿಯಲ್ಲಿ ಅವರು ಬಯಸ್ತಾ ಇದ್ದಾರೆ. ಹಾಗೆ ನೀವು ಏನೇ ಮಾಡೋಕ್ಕೋದ್ರೂ ಅದಕ್ಕೊಂದು ಅಡ್ಡಿ ಆತಂಕಗಳನ್ನು ತರ್ತಾ ಇದ್ದಾರೆ. ಇದರಿಂದ ತುಂಬ ಮನಸ್ಸು ನೊಂದಿದೆ. ಅಂದರೆ ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಂಡಂಥ ಸಂದರ್ಭದಲ್ಲಿ ಬಾಬಾ ನಿಮ್ಮ ಜೀವನದಲ್ಲಿ ಬಂದರು. ಅವರು ಒಂದೊಂದೇ ಯಾವುದೋ ಒಂದು ಸಂದೇಶದ ಮೂಲಕ, ಒಂದು ಭರವಸೆಯ ಮೂಲಕ, ಯಾವುದೋ ರೀತಿಯಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುವುದರ ಮೂಲಕ ಈ ಪರಿಸ್ಥಿತಿಗಳನ್ನು ಎದುರಿಸ್ತೀನಿ ಅನ್ನೋ ರೀತಿಲಿ, ಅಂದರೆ ನೀವು ಕುಗ್ಗಿ ಸತ್ತು ಹೋಗ್ಬಿಡೋಣ, ಇಲ್ಲ ದೂರ ಹೋಗ್ಬಿಡೋಣ ಅನ್ನೋ ರೀತಿಲಿ ಅಂದ್ಕೊಂಡಿದ್ರಿ. ಆದರೆ ನೀನು ಇಲ್ಲೇ ನಿಂತು ಅದನ್ನು ಎದುರಿಸಬೇಕು. ಇಲ್ಲಿ ನೀನು ಅದನ್ನು ಕಳ್ಕೊಳ್ಳಿಲ್ಲ, ಅನುಭವಿಸ್ಲಿಲ್ಲ, ಎದುರಿಸ್ಲಿಲ್ಲ ಅಂದರೆ ಅದು ಮತ್ತೆ ನಿನ್ನನ್ನು ಹಿಂಬಾಲಿಸುತ್ತೆ. ಹಾಗಾಗಿ ಇಲ್ಲೇ ನಿಂತು ಅದನ್ನು ಎದುರಿಸು ಅನ್ನೋ ರೀತಿಲಿ ಅವ್ರ ಎದುರಿಗೆ ನಿಂತು ನೀವು ಅವರ ವಿಚಾರವನ್ನು ಎದುರಿಸ್ತಾ ಇದ್ದೀರಾ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ದೃಢವಾದ ವಿಶ್ವಾಸದ ಕೆಲವು ನಿರ್ಧಾರಗಳು ಅವರಲ್ಲಿ ಈಗ ಒಂದು ನಡುಕವನ್ನು ಹುಟ್ಟಿಸ್ತಾ ಇದೆ. ಅಂದರೆ ನಾನು ಎಷ್ಟು ಹೆದರಿಸಬೇಕು, ಭಯಪಡಿಸಬೇಕು, ಇಲ್ಲ ಕೆಟ್ಟ ಪರಿಣಾಮವನ್ನು ಬೀರಿದ್ರೂ ಕೂಡ ಇವರು ಆತ್ಮವಿಶ್ವಾಸದಿಂದ ಕುಗ್ಗದೆ ಮತ್ತೆ ನಿಲ್ತಾ ಇದ್ದಾರಲ್ಲ ಅನ್ನೋ ರೀತಿಯಲ್ಲಿ ಒಟ್ಟಾರೆಯಾಗಿ ಅವ್ರು ಬಿಟ್ಟ ಬಾಣ ಅವರಿಗೆ ತಿರುಗು ಬಾಣವಾಗಿ ಈಗ ನಾಟ್ತಾ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಒಳಗೆ ಅವರಿಗೆ ಸಮಸ್ಯೆಗಳು ಈಗಾಗಲೇ ಶುರುವಾಗಿದ್ದಾವೆ. ನಿಮ್ಮ ಕಣ್ಣಿಗೆ ಕಾಣಿಸ್ತಾನೂ ಇರ್ಬೋದು, ಇಲ್ಲ ಅಂದರೆ ಅವು ಒಳಗೆ ಆ ಒಂದು ಕೆಲಸ ಮಾಡ್ತಾ ಇದ್ದಾವೆ, ನಿಮಗೆ ಕಾಣಿಸ್ತೇ ಇರ್ಬೋದು. ಒಟ್ಟಾರೆಯಾಗಿ ಅವರ ಮೇಲೆ ಈಗ ಅವರೇ ಮಾಡಿದ ಒಂದು ಕರ್ಮದ ಫಲ ಮರಳಿ ಸಿಗುವಂಥ ಸಂದರ್ಭ ಬಂದಿದೆ. ಖಂಡಿತ ನೀವು ಗೆಲ್ತೀರಾ. ಎಂತಹ ಸಮಸ್ಯೆಗಳೇ ಆಗಿರ್ಬೋದು, ಸೋಲು ಒಪ್ಕೊಳ್ಬಾರ್ದು. ಸೋಲು ಒಪ್ಕೊಂಡ್ಬಿಟ್ರೆ ಆ ಸೋಲು ಯಾವತ್ತೂ ನಿಮ್ಮನ್ನು ಕುಗ್ಸುತ್ತೆ, ದುರ್ಬಲತೆಗೆ ಜಾರಿಸುತ್ತೆ, ಕರ್ಮಗಳಿಂದ ನಿಮಗೆ ಮುಕ್ತಿ ಸಿಗೋದಿಲ್ಲ. ಅದೇ ನೀವು ಧೈರ್ಯವಾಗಿ ಆ ಸಮಸ್ಯೆಗಳನ್ನು, ಆ ಪರಿಸ್ಥಿತಿಯನ್ನು, ಆ ಜನರನ್ನು ಎದುರಿಸಿದರೆ ಖಂಡಿತವಾಗಿಯೂ ಅದರಿಂದ ಹೊರಗೆ ಬರೋಕ್ಕೆ ದಾರಿ ಕೂಡ ಇರುತ್ತೆ. ಅಂದರೆ ಆ ಸಮಸ್ಯೆಗಳನ್ನು ಎದುರಿಸುವಂಥ ಆತ್ಮವಿಶ್ವಾಸ ನಿಮ್ಮಲ್ಲಿ ಬರಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಗುರು ಬರಬೇಕಾಯಿತು. ಆ ಗುರುವಿನಿಂದ ನೀವು ಸರಿಯಾದ ತೀರ್ಮಾನಗಳನ್ನು ತಗೊಂಡು ಈಗ ಎದುರಿಗೆ ನಿಂತು ಎಲ್ಲವನ್ನ ಎದುರಿಸ್ತೀನಿ ಅನ್ನೋ ರೀತಿಯಲ್ಲಿ ಸ್ಟ್ರಾಂಗ್ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಬೇಕು. ನಾನು ಸೋಲು ಒಪ್ಕೊಂಡ್ಬಿಡ್ತಿದ್ನಲ್ಲ, ದುರ್ಬಲತೆಯಿಂದ ಜಾರಿಬಿಡ್ತಿದ್ನಲ್ಲ, ದೂರ ಹೋಗ್ಬಿಡ್ತಿದ್ನಲ್ಲ, ನಾನು ಅವ್ರು ಕಂಡ್ರೆ ಹೆದರುತ್ತಿದ್ನಲ್ಲ, ಆದರೆ ಈಗ ಹಾಗಲ್ಲಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ನಿಮ್ಮ ಬಗ್ಗೆನೇ ಪ್ರೌಡ್ ಫೀಲ್ ಆಗ್ತದೆ. ಎಲ್ಲೋ ಒಂದು ರೀತಿಯಲ್ಲಿ ಒಂದೊಂದ್ಸರಿ ಭಯನೂ ಅನಿಸುತ್ತೆ, ಆದರೆ ಎಲ್ಲದಕ್ಕೂ ಗುರು ನನ್ನ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ಮುಂದೆ ಹೋಗ್ತಾಯಿದ್ದಾರೆ. ಎಷ್ಟೇ ಕಿರಿಕಿರಿ, ನೋವು, ಒಂದೊಂದ್ಸರಿ ತುಂಬಾ ನಿಮಗೆ ಹಿಂಸೆ ಆಗ್ತದೆ, ಇಲ್ಲ ಅಂತಲ್ಲ, ಆದರೂ ಕೂಡ ನೀವು ಎಲ್ಲೋ ಒಂದು ರೀತಿಯಲ್ಲಿ ಭರವಸೆ ಇಟ್ಕೊಂಡಿದ್ದೀರ. ಆ ಭರವಸೆ ನಿಮ್ಮನ್ನು ಗೆಲ್ಲಿಸುತ್ತೆ. ಯಾಕಂದರೆ ಒಳಗೆ ಇಲ್ಲಿ ಒಂದು ಗುರುವಿನ ಸಿದ್ಧತೆ ನಡೀತಾ ಇರುತ್ತೆ, ಅದು ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಖಂಡಿತ ಆ ಶತ್ರುಗಳಿಂದ ನಿಮ್ಮನ್ನು ಯಾರು ದ್ವೇಷಿಸ್ತಾರೋ, ನಿಮ್ಮ ಮೇಲೆ ಯಾರು ಕೆಟ್ಟ ಪರಿಣಾಮವನ್ನು ಬೀರಿದಾರೋ, ಖಂಡಿತ ಅವರ ಮೇಲೆ ಅವರ ಬಿಟ್ಟ ಬಾಣ ತಿರುಗಿ ಹೋಗ್ತಾ ಇದೆ ಅನ್ನೋ ರೀತಿಯೇ ಬರ್ತದೆ. ಕರ್ಮ ಅವರಿಗೆ ಮರಳಿ ಹೋಗಿ ಸಿಗುವ ಸಮಯ ಎದುರಾಗ್ತಾ ಇದೆ ಅವರಿಗೆ. ಖಂಡಿತ ನೀವು ನಿಶ್ಚಿತೆಯಿಂದ, ಪ್ರಾಮಾಣಿಕವಾಗಿ, ಸಂದೇಹರಹಿತರಾಗಿ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಒಳ್ಳೆಯ ಕರ್ಮದ ಕಡೆ ಗಮನ ಕೊಟ್ಟು ಮುಂದೆ ಸಾಗಿ. ನಂಬಿದ ಗುರುವು, ನೀವು ನಂಬಿದ ದೇವರು ನಿಮಗೆ ಸಹಾಯ ಮಾಡಬೇಕು ಅಂದರೆ ನೀವು ಕೂಡ ಆ ದಾರಿಯಲ್ಲಿ ಸಾಗಬೇಕಲ್ಲ. ನೀವು ಒಳ್ಳೆ ದಾರಿಯನ್ನು ಆರಿಸ್ಕೊಂಡು ಆತ್ಮವಿಶ್ವಾಸದಿಂದ ನಾನು ಎಲ್ಲವನ್ನು ಸಂಭಾಳಿಸ್ತೀನಿ, ನನ್ನ ಜೊತೆ ನನ್ನ ದೇವರಿದ್ದಾರೆ, ಗುರುವಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಆತ್ಮವಿಶ್ವಾಸದ ಕೆಲವು ಹೆಜ್ಜೆಗಳನ್ನು ಇಡ್ತೀರೋ ಆಗ ಮಾತ್ರ ಆ ಗುರುವಿನ ಒಂದು ಮಾರ್ಗದರ್ಶನ, ಅವರ ರಕ್ಷಣೆ, ಹಾಗೆ ಭಗವಂತನ ಶ್ರೀರಕ್ಷೆ ನಿಮಗೆ ಸಿಗಲಿಕ್ಕೆ ಸಾಧ್ಯ. ಅಂದರೆ ನೀವೇ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಅಂದರೆ ಅವರು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕೆಲವೊಂದು ಸಾರಿ ಅನೇಕ ರೀತಿಯ ವಿಚಾರಗಳ ಮೂಲಕ, ಸಂದೇಶದ ಮೂಲಕ, ಭರವಸೆಯ ಮೂಲಕ ಅವರು ನಿಮ್ಮ ಎದುರಿಗೆ ಬರ್ತಾರೆ. ಪ್ರತಿ ಒಂದು ಕ್ಷಣನೂ ಕೂಡ ಅವ್ರು ಹೇಳ್ತಾರೆ, ನನ್ನ ಸಹಾಯ ಬೇಕಾ ಅನ್ನೋ ರೀತಿಲಿ. ಅಂದರೆ ಆತ್ಮವಿಶ್ವಾಸ, ನೀವು ಬೆಳಗ್ಗೆ ಬೇಗ ಹೇಳಬೇಕು, ಪೂಜೆ ಮಾಡಬೇಕು, ಸ್ನಾನ ಮಾಡಬೇಕು, ಒಳ್ಳೆ ಕರ್ಮದ ಉದ್ದೇಶವನ್ನು ಹೊಂದಬೇಕು. ಯಾಕೆ ನಾನು ಅವರ ವಿಚಾರವನ್ನೇ ಪದೇ ನೆನಪು ಮಾಡ್ಕೊಳ್ಬೇಕು, ನಾನು ಅವರನ್ನು ಎದುರಿಸಿ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಏನಾದರೂ ಮಾಡ್ಕೊಳ್ಬೇಕು. ಇವೆಲ್ಲ ವಿಶ್ವಾಸ ಯಾಕೆ ಬರುತ್ತೆ ಅಂದರೆ ಆ ಭಗವಂತ ನಿಮಗೆ ಸಹಾಯ ಮಾಡೋಕ್ಕೆ
ಬರೋದು ಎದುರಿಗೆ. ಅಂದರೆ ನಿಮ್ಮ ಮನಸ್ಸಿನ ಮೂಲಕ ಅವ್ರು ಹೇಳೋದು, ನಾನು ನಿನ್ನ ಜೊತೆಗಿದ್ದೀನಿ, ಏನಾದರೂ ತೀರ್ಮಾನ ಮಾಡು, ದಾರಿ ತಗೋ, ಒಳ್ಳೆಯದ ಕಡೆ ಹೋಗು, ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಅವರು ನಿಮ್ಮ ಮನಸ್ಸಿನ ಆತ್ಮವಿಶ್ವಾಸದ ಮೂಲಕ, ಭರವಸೆಯ ಮೂಲಕ, ಸಂದೇಶಗಳ ಮೂಲಕ ಈ ರೀತಿ ಗೈಡೆನ್ಸ್ ಕೊಡ್ತಾನೆ ಇರ್ತಾರೆ. ಒಟ್ಟಾರೆಯಾಗಿ ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಸಿದ್ಧನಾಗಿದ್ದೀನಿ, ನೀನು ಅದನ್ನು ತಗೊಳ್ಳೋಕ್ಕೆ ಒಂದು ದೃಢವಾದ ವಿಶ್ವಾಸದ ಹೆಜ್ಜೆ ಇಡು ಅನ್ನೋ ರೀತಿಲಿ ನಿಮಗೆ ಅನೇಕ ರೀತಿಯ ಎನರ್ಜಿ ಕನೆಕ್ಟ್ ಆಗಿದೆ. ನೀವು ಅನುಭವಿಸಿದ ನೋವು ವ್ಯರ್ಥ ಆಗೋದಿಲ್ಲ. ನಿಮ್ಮನ್ನು ಸರಿಯಾದ ಜನರತ್ತ, ಸರಿಯಾದ ದಾರಿಯತ್ತ ಗುರು ತಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವೊಂದು ಸಾರಿ ನೀವೇ ಮೂರ್ಖರ ರೀತಿಯಲ್ಲಿ ಕೆಲವೊಂದು ಸಂಬಂಧವನ್ನು ನೀವೇ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಇದ್ರಿ, ಆದರೆ ನೀವೇ ಅದರಿಂದ ಹೊರಗೆ ಬರಬೇಕು ಅಂತೇಳಿ ದುಡುಕಿನ ನಿರ್ಧಾರವನ್ನು ತಗೊಂಡು ಈಗ ಬೇರೊಂದು ಇಕ್ಕಟ್ಟಿನ ಸಂಬಂಧ, ಇನ್ನೂ ಹೆಚ್ಚು ನೋವು ತುಂಬಿದ ಸಂಬಂಧದಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದ್ರೆ ಅದರಿಂದ ಹೊರಗೆ ಬರೋಕ್ಕೆ ದಾರಿನೇ ಕಾಣ್ತಾ ಇಲ್ಲ, ಜೀವನನೇ ಬೇಡ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಆದರೆ ಈ ಸಮಯ ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋದು. ಇಲ್ಲಿ ಆತ್ಮಹತ್ಯೆ ಯೋಜನೆ ಕೈ ಬಿಟ್ಬಿಡಿ. ನಾನು ಬದುಕಲೇಬೇಕು, ಇಲ್ಲಿ ನಾನು ನನ್ನ ಕರ್ಮವನ್ನು ಕಳ್ಕೊಳ್ಳೇಬೇಕು ಅನ್ನೋ ರೀತಿಲಿ ಸ್ವಲ್ಪ ದೃಢವಾದ ಮನಸ್ಥಿತಿಯೊಂದಿಗೆ ನೀವು ಹೋರಾಟ ನಡೆಸಲೇಬೇಕು. ದೇವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಭಗವಂತ ಯಾರದ್ದಾದರೂ ಮೂಲಕ ಬಂದು ನಿಮಗೆ ಸಹಾಯ ಮಾಡ್ತಾರೆ. ಆ ಸಹಾಯವನ್ನು ಸ್ವೀಕರಿಸಿ ಎಲ್ಲವೂ ನಾನು ಒಬ್ಬರೇ ಸರಿ ಮಾಡ್ಕೊಳ್ತೀನಿ ಅನ್ನೋ ರೀತಿಲಿ ಆ ಭಾರವನ್ನು ಹೊತ್ಕೊಳ್ಳೋ ಪ್ರಯತ್ನವನ್ನು ಮಾಡಿಬಿಡಿ. ಯಾಕಂದರೆ ಒಂದೊಂದು ಸಾರಿ ಆ ಭಗವಂತನೇ ನಿಮಗೆ ಸಹಾಯವನ್ನು ಮಾಡಲಿಕ್ಕೆ ಯಾರನ್ನು ಕಳಿಸಿರ್ತಾರೆ. ನೀವು ಕಡೆಗಣಿಸಿದಾಗ ಇನ್ನಷ್ಟು ಕರ್ಮವನ್ನು ಅನುಭವಿಸೋದು, ಇನ್ನಷ್ಟು ನೋವುಗಳನ್ನು ಅನುಭವಿಸೋದು ನೀವು ಶತಸಿದ್ಧವಾಗಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಯಾರಾದರೂ ಸಹಾಯ ಮಾಡ್ತೀವಿ ಅಂತ ಬಂದಾಗ ಆ ಸಹಾಯವನ್ನು ಭಗವಂತನ ಶರಣದಲ್ಲಿ ಅರ್ಪಣೆ ಮಾಡಿ ತಗೊಳ್ಳೋದು ಉತ್ತಮ ಅನ್ನೋ ರೀತಿಲಿ ಬರ್ತದೆ. ಹಳೆಯ ನೋವನ್ನು, ಹಳೆಯ ಒಂದು ಚಿಂತೆಯನ್ನು ಈ ಸಮಯದಲ್ಲಿ ಬಿಟ್ಬಿಡಿ. ಅದು ಒಂದು ಅಂತ್ಯ ಅಲ್ಲ, ಅದು ಒಂದು ಚಾಪ್ಟರ್ ಮುಗಿದು ಹೊಸ ಚಾಪ್ಟರ್ ಶುರುವಾಗುವ ಹಂತವಾಗಿತ್ತು. ಹಾಗಾಗಿ ಆ ರೀತಿ ಎಲ್ಲ ನಡೆಯಿತು. ಹಾಗಾಗಿ ಜೀವನದಲ್ಲಿ ಭರವಸೆ ಕಳ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಬರುತ್ತೆ. ಸ್ವಲ್ಪ ನಂಬಿಕೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ದೃಢ ವಿಶ್ವಾಸದಿಂದ ಮುಂದೆ ಸಾಗ್ಬಿಟ್ರೆ ಸರಿಯಾದ ಜನರು, ಸರಿಯಾದ ಅವಕಾಶಗಳು, ಹಾಗೆ ಹೊಸ ಶಾಂತಿ, ನೆಮ್ಮದಿಯ ದಾರಿ ನಿಮ್ಮನ್ನು ಕಾಯ್ತಾ ಇದೆ. ಡಿಸರ್ವ್ ಆಗಿದೆ ಅದು ನಿಮಗೋಸ್ಕರ. ನಿಮ್ಮ ಕರ್ಮಗಳ ಉದ್ದೇಶಗಳ ಆಧಾರದ ಮೇಲೆ ಡಿಸರ್ವ್ ಆಗಿದೆ. ಅದನ್ನು ಪಡ್ಕೊಳ್ಳೋಕ್ಕೆ ಇನ್ನೇನು ಸ್ವಲ್ಪ ದೂರದಲ್ಲಿ ನೀವಿದ್ದೀರಾ. ಈ ಸಮಯದಲ್ಲಿ ಅಪನಂಬಿಕೆ, ಸಂದೇಹ ಪಟ್ಟು ಹಿಂದೆ ಸರಿಯೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮ್ಮ ಪ್ರಾರ್ಥನೆ, ನಿಮ್ಮ ಭಕ್ತಿ, ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳ ಬಗ್ಗೆನೇ ನೀವು ಸಂದೇಹ ಪಟ್ಬಿಟ್ರಿ ಅಂದರೆ ಇಷ್ಟು ದಿನ ನೀವೇನು ಮೌನದಿಂದ ಒಂದು ಹೋರಾಟ ಮಾಡಿ, ಸಂಘರ್ಷ ಮಾಡಿ, ಅದರಲ್ಲೊಂದು ಸಫರ್ ಮಾಡಿ, ಅದ್ರ ಜೊತೆ ಭಗವಂತನ ಆರಾಧನೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನೇ ನೀವು ಸಮರ್ಪಣೆ ಮಾಡ್ಕೊಂಡಿದ್ದೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ಈ ಕೊನೆಯ ಸಮಯದಲ್ಲಿ ಧೃತಿಗೆಡಬೇಡ್ರಿ. ಇವತ್ತು ನೀವು ತುಂಬ ಜನರಿಗೆ ಸೇವೆ ಮಾಡಿದ್ದೀರಾ, ನಿಸ್ಸಹಾಯಕರಿಗೆ ಸೇವೆ ಮಾಡಿದ್ದೀರಾ, ಕೈಲಾದ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತದೆ. ಖಂಡಿತ ಈ ಸೇವೆ ನಿಮ್ಮಿಂದ ಆಗಿದೆ ಅಂದರೆ ಇದು ಗುರುವಿನ ಒಂದು ಕರುಣೆ, ಪ್ರೀತಿ, ದಯೆ ಅದಕ್ಕೆ ಕಾರಣವಾಗಿದೆ. ಅಂದರೆ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇವತ್ತು ನೀವು ಮಾಡಿದ ಕೆಲಸಕ್ಕೆ ಸಂಪೂರ್ಣವಾಗಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ನಿಮ್ಮ ಕುಟುಂಬವನ್ನು, ನಿಮ್ಮ ಪೀಳಿಗೆಯನ್ನು ಅನಂತ ಕಾಲದವರೆಗೂ ರಕ್ಷಣೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಅಂದರೆ ಇವತ್ತಿನ ದಿನ ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಬಾಬಾರವರಿಂದ ನೇರವಾಗಿ ಆಶೀರ್ವಾದ ಸಿಕ್ಕಿದೆ. ಯಾವಾಗಲೂ ಆ ಬಾಬಾ ಅದನ್ನೇ ಹೇಳೋದು ನಿಮಗೆ, ನನ್ನ ಪೂಜೆ ಮಾಡಲಿಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ, ನೀ ಚಿಂತೆ ಮಾಡಬೇಡ, ನನ್ನ ನಾಮಸ್ಮರಣೆ ಮಾಡ್ತಾ ನೀನು ಯಾರಿಗೇ ಆಗಲಿ ಆ ಸಮಯದಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆಯನ್ನು ತೋರಿಸಿದ್ರು, ಮನುಷ್ಯತ್ವ, ಮಾನವೀಯತೆಗಳಿಂದ ವರ್ತಿಸಿದ್ರು ಕೂಡ ಅದೇ ನನ್ನ ಪೂಜೆ, ಅದೇ ನನ್ನ ನೈವೇದ್ಯ ಆಗಿರುತ್ತೆ ಅನ್ನೋ ರೀತಿಯಲ್ಲಿ, ಅದೇ ನನಗೆ ಮಾಡಿದ ಅಭಿಷೇಕ, ಅದೇ ನೀನು ನನಗೆ ತಂದ ಅರ್ಪಣೆ ಮಾಡಿದ ಹೂವು ಆಗಿರುತ್ತೆ. ನಾನು ಆ ರೀತಿಯಲ್ಲಿ ಕೂಡ ಅದನ್ನು ಸ್ವೀಕಾರ ಮಾಡ್ತೀನಿ. ನೀನು ಯಾರಿಗೆ ಇವತ್ತು ಒಂದು ತುತ್ತು ಅನ್ನ ಕೊಟ್ಟೆ ಅಂದರೆ ಅದು ನನ್ನ ಪೂಜೆಯಾಗಿ, ನನ್ನ ಸೇವೆಯಾಗಿ ನನಗೇ ಬಂದು ಸೇರುತ್ತೆ. ಅದರ ಫಲ ನಿನಗೆ ಒಂದು ಕರ್ಮದ ರೂಪದಲ್ಲಿ ನಿನಗೆ ಸೇರಿಸುವ ಜವಾಬ್ದಾರಿ ನನ್ನದೇ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನೀವು ಮಾಡಿದ ಒಂದು ಸೇವೆ, ಪೂಜೆ, ಹಾಗೆ ಒಂದು ಕೆಲಸ, ಒಂದು ಯಾವುದೇ ರೀತಿ ಒಂದು ಏನೇ ಮಾಡಿರಿ ಅದು ಗುರುವಿಗೆ ಇಷ್ಟ ಆಗಿದೆ. ಅವರ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಕ್ಕಿದೆ. ಉಡುಗೊರೆಯ ರೂಪದಲ್ಲಿ ಅದಕ್ಕೆ ಪ್ರತಿಫಲ 7 ದಿನದ ಒಳಗೆ ನಿಮ್ಮನ್ನು ಬಂದು ತಲುಪುತ್ತೆ. ಅಂದರೆ ನಿಮ್ಮ ಇಚ್ಛೆ ಪೂರ್ಣಗೊಳ್ಳೋದ್ರ ಮೂಲಕ ಆಗಿರ್ಬೋದು, ನಿಮಗೆ ಉತ್ತಮ ಕೆಲಸ ಸಿಗೋದ್ರ ಮೂಲಕ ಆಗಿರ್ಬೋದು, ಹಾಗೆ ಒಂದು ಕನ್ಸೀವ್ ಆಗೋ ವಿಚಾರದಲ್ಲಿ ಪಾಸಿಟಿವ್ ರಿಪೋರ್ಟ್ ಬರ್ಬೋದು, ಹಾಗೆ ಇನ್ಯಾವುದೋ ರೀತಿಯಲ್ಲಿ ಒಟ್ಟಾರೆಯಾಗಿ ಉಡುಗೊರೆ ನಿಮಗೆ ನಿಮ್ಮ ಎನರ್ಜಿಗೆ ಆ ಭಗವಂತನಲ್ಲಿ, ಆ ಗುರುವಿನಲ್ಲಿ ಯಾವ ರೀತಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರಲ್ಲ ಆ ರೀತಿ 3 ಅದ್ಭುತಗಳು ನಿಮ್ಮ ಜೀವನದಲ್ಲಿ ಒಂದು ಉಡುಗೊರೆಯ ಮೂಲಕ 7 ದಿನದ ಒಳಗೆ ನಡೆಯುತ್ತೆ. ಖಂಡಿತ ನಡೆಯುತ್ತೆ. ಸಾಯಿರಾಮ್ ಅನ್ನುವ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮಲ್ಲಿರುವ ಎಂಥದ್ದೇ ದೋಷಗಳಾಗಿರಲಿ ಅದನ್ನು ನಾನು ಬಗೆಹರಿಸ್ಕೊಳ್ಳೋಕ್ಕೆ, ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡ್ತೀನಿ. ಅದರ ಸಿದ್ಧತೆಯನ್ನು ಕೂಡ ನಾನು ಮಾಡಿದ್ದೀನಿ. ನನ್ನ ಶರಣದಲ್ಲಿ ಬಂದಿದ್ದೀರಾ ನಂಬಿಕೆ ಇಟ್ಟು ಅಂದರೆ ಖಂಡಿತ ಅಲ್ಲಿ ನೀವು ಖಾಲಿ ಕೈಯಿಂದ ಹೋಗೋದಿಲ್ಲ, ನೀವು ಅಲ್ಲಿ ಫಲವನ್ನು ಹೊತ್ಕೊಂಡೇ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ.
ಗುರುವು ಅಂದ ತಕ್ಷಣ ನೀವು ಯಾವುದಾದ್ರೂ ರೂಪದಲ್ಲಿ ಅವರನ್ನು ತಗೊಳ್ಬೋದು. ತಂದೆ, ತಾಯಿ, ನೀವು ಇಷ್ಟಪಡುವ ದೇವಿ, ದೇವತೆ, ರಾಮ, ಕೃಷ್ಣ, ಯಾವುದಾದ್ರೂ ರೀತಿಯಲ್ಲಿ ಅಂದರೆ ಇಲ್ಲಿ ಶಿವ ಹೀಗೆ. ಯಾಕಂದರೆ ಬಾಬಾರವರ ಒಂದು ಭಕ್ತರಾದವರು ಅವರನ್ನು ಕಂಡದ್ದು ಅವರವರ ಒಂದು ಇಷ್ಟ ದೇವರ ಮೂಲಕವೇ ಅವರನ್ನು ಕಂಡ ಮೇಲೆ ಅವರಲ್ಲಿ ತುಂಬ ನಂಬಿಕೆ ವಿಶ್ವಾಸವನ್ನು ಹೊಂದಿದ್ದಾರೆ. ಹಾಗಾಗಿ ನೀವು ಯಾವ ರೀತಿಯಲ್ಲಿ ಅವರನ್ನು ಆರಾಧನೆ ಮಾಡಿದರೂ ಕೂಡ ಅವರು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾರೆ. ಯಾಕಂದರೆ ಬಾಬಾ ಜೀವಂತವಾಗಿದ್ದಾಗ ಹೇಳಿದ ಮಾತುಗಳೇ ಅದಾಗಿತ್ತು. ನೀನು ನಿನ್ನ ಧರ್ಮವನ್ನು ತೊರೆಯಬೇಡ, ನೀನು ಕುಲದೇವಿ ಆಗಿರ್ಬೋದು, ಇಷ್ಟ ದೇವತೆ ಆಗಿರ್ಬೋದು, ಅವ್ರು ಯಾರನ್ನೂ ತೊರೆಯಬೇಡ, ಅವರಲ್ಲೂ ಕೂಡ ನನ್ನನ್ನು ಸ್ಮರಣೆ ಮಾಡು, ನಾನಿದ್ದೀನಿ ಅಂತ ಹೇಳಿ ಖಂಡಿತವಾಗಿಯೂ ನಾನು ಅಲ್ಲಿಂದಲೂ ಕೂಡ ಆ ರೂಪದಲ್ಲೂ ಕೂಡ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೆಲವರಿಗೆ ಈ ರೀತಿ ಒಂದು ಗೊಂದಲ ಇತ್ತು ಅನಿಸುತ್ತೆ ಆ ಎನರ್ಜಿಯನ್ನು ಇಲ್ಲಿ. ಹಾಗಾಗಿ ಈ ಎನರ್ಜಿ ಇಲ್ಲಿ ಕನೆಕ್ಟ್ ಆಗಿ ನಿಮ್ಮ ಸಂದೇಹವನ್ನು ದೂರ ಮಾಡಿದೆ. ಸಬ್ಕಾ ಮಾಲೀಕ್ ಏಕ್ ಹೈ, ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ. ಮನುಷ್ಯತ್ವ ಮಾನವೀಯತೆಯಿಂದ ಜೀವನದಲ್ಲಿ ಮುಂದೆ ಹೋಗು. ತಂದೆ ತಾಯಿ ಹಾಗೆ ನಿನ್ನ ಕುಟುಂಬದ ಕಾಳಜಿ ಪ್ರೀತಿ ಹಾಗೆ ಅವರ ಆಶೀರ್ವಾದವನ್ನು ಆಗಾಗ ಸ್ವೀಕರಿಸು. ಅಂತಹ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನೀನು ಮುಂದೆ ಸಾಗೋ ಅನ್ನೋ ರೀತಿಯಲ್ಲಿ ಗುರು ಯಾವಾಗಲೂ ನಿಮಗೆ ಹೇಳ್ತಾ ಇದ್ದಾರೆ. ಅದೇ ರೀತಿ ನೀವೀಗ ಬದಲಾದ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ. ಖಂಡಿತ ನಿಮ್ಮ ಎನರ್ಜಿ ಇಲ್ಲಿ ಕ್ಲೈಮ್ ಆಗ್ತಾಯಿದೆ. ಖಂಡಿತ ಗುರುವಿನ ಆಶೀರ್ವಾದವನ್ನು ಸಂಪೂರ್ಣವಾಗಿ ನೀವು ಸ್ವೀಕರಿಸ್ತಾ ಇದ್ದೀರಾ. ಸರಿಯಾದ ಜನ, ಸರಿಯಾದ ಅವಕಾಶಗಳು ನಿಮ್ಮ ಜೀವನದಲ್ಲಿ 7 ದಿನದ ಒಳಗೆ ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬರ್ತದೆ. ಈ ಸಮಯದಲ್ಲಿ ನೀವು ತೀರ್ಥಯಾತ್ರೆಯನ್ನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಇಲ್ಲ ಯಾವುದಾದ್ರೂ ಒಂದು ತಿರುಗಾಡುವ ಸ್ಥಳಕ್ಕೆ ಹೋಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ, ಖಂಡಿತವಾಗಿಯೂ ಗುರುವಿನ ಪಾದಗಳಲ್ಲಿ ನೀವು ನಂಬಿದ ದೈವಶಕ್ತಿಯಲ್ಲಿ ವಿಶ್ವಾಸವಿಟ್ಟು ಪ್ರಯಾಣವನ್ನು ಮುಂದುವರಿಸಿ. ಖಂಡಿತ ಅವರ ರಕ್ಷಣೆ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇಲ್ಲಿ ಇನ್ನೊಂದು ಬಹಳ ಒಂದು ವಿಚಿತ್ರವಾದ ಎನರ್ಜಿ ಅಂತಲೇ ಹೇಳ್ಬೋದು. ನಿಮ್ಮ ಮಕ್ಕಳ ಬಗ್ಗೆ ತುಂಬಾ ಗಮನ ಕೊಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಎಲ್ಲಿಗಾದರೂ ಹೋದಾಗ ಜನಸಂದಣಿ ಇರುವಂಥ ಪ್ರದೇಶದಲ್ಲಾಗಿರ್ಬೋದು, ಇಲ್ಲ ಒಬ್ಬರೇ ಅವ್ರನ್ನ ಎಲ್ಲಿಗಾದರೂ ಕಳಿಸ್ದಾಗ, ಯಾರದ್ದಾದರೂ ಮನೆಗಾಗಿರ್ಬೋದು, ಇಲ್ಲ ಎಲ್ಲೋ ಕಳಿಸ್ದಾಗ ಅವ್ರ ಬಗ್ಗೆ ಕಾಳಜಿ ಇರಬೇಕು. ಇಲ್ಲ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಮಕ್ಕಳು ನಿಮ್ಮ ಕಣ್ಣೆದುರಿಗೆ ಇರಬೇಕು ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಅದರ ಕಡೆ ತುಂಬಾ ಗಮನ ಕೊಡಿ, ನಿರ್ಲಕ್ಷ್ಯ ಮಾಡಬೇಡಿ. ವಿದೇಶಕ್ಕೆ ಹೋಗುವ ವಿಚಾರದ ಕನಸು ನನಸಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತಿದೆ ಇದೇ ವರ್ಷ. ಅದರಲ್ಲಿ ತುಂಬ ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆ. ಯಾಕಂದರೆ ಅದು ಒಂದು ಬದಲಾವಣೆಯ ಹಂತ ಆಗಿರುತ್ತೆ. ಕೆಲವೊಂದು ಸಾರಿ ಅದರ ಆಯ್ಕೆ ನೀವು ಹೇಗೆ ಮಾಡ್ಕೊಂಡಿರ್ತೀರಾ ಅಂದರೆ ಅದರಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಕೂಡ ಹಾಗೆ ಇರುತ್ತೆ. ಅದನ್ನು ಪೂರ್ಣಗೊಳಿಸ್ಕೊಳ್ಳೇಬೇಕು. ಹಾಗಾಗಿ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಖಂಡಿತ ನಿಮ್ಮ ಆಸೆ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕೆಲವರ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಗುರುವಿನ ಆಶೀರ್ವಾದ ಇದೆ. ಯಾಕಂದರೆ ನೀವು ಅವರಲ್ಲಿ ನಂಬಿಕೆ ಇಟ್ಟು ಪ್ರಶ್ನೆಯನ್ನು ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ಇದೇ ಆಗಿದೆ. ನಿಮ್ಮ ವೈಯಕ್ತಿಕ ಸಂಬಂಧದ ವಿಚಾರದಲ್ಲಿ ಗಂಡ ಆಗಿರ್ಬೋದು, ಹಾಗೆ ನೀವು ಪ್ರೀತಿಸಿದ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಜೀವನಕ್ಕೆ ಮರಳಿ ಬರಬೇಕು ಅನ್ನೋದು ನಿಮ್ಮ ಆಸೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ, ವಿಶ್ವಾಸ ಕೂಡ ಇಟ್ಕೊಂಡಿದ್ದೀರಾ. ನಿಮ್ಮದು ಶುದ್ಧವಾದ ಪ್ರೀತಿ ಪ್ರೇಮ ಆಗಿರೋದ್ರಿಂದ ಖಂಡಿತ ಅವರು ಬಂದೇ ಬರ್ತಾರೆ. ಸ್ವಲ್ಪ ಸಮಯ ತಗೊಳ್ತಾ ಇದ್ದಾರೆ. ಅಂದರೆ ಅವರು ಯೋಚಿಸ್ತಾ ಇದ್ದಾರೆ, ಬರಬೇಕಾ ಇಲ್ಲ ಬೇಡವಾ, ಇದನ್ನು ಅಂತ್ಯಗೊಳಿಸ್ಬಿಡೋಣ, ಇಲ್ಲ ಅಂದರೆ ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಈಗೋ ಹರ್ಟ್ ಆಗ್ತಾ ಇರ್ಬೋದು. ಅಂದರೆ ನಾನು ಯಾಕೆ ಹೋಗಲಿ ಅನ್ನೋ ರೀತಿಲಿ ಆಗಿರ್ಬೋದು, ಇಲ್ಲ ಅವರನ್ನು ತಡೀತಾ ಇರ್ಬೋದು. ಒಟ್ಟಾರೆಯಾಗಿ ಇಷ್ಟೆಲ್ಲ ಒಂದು ವಿಚಾರಗಳು ಅವ್ರ ಮನಸ್ಸಲ್ಲಿ ಬಂದರೂ ಕೂಡ ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ, ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಗೌರವ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ನೀವೀಗ ಮಾಡ್ತಾ ಇರುವ ಪ್ರಾರ್ಥನೆ ಅವ್ರು ಬರಬೇಕು ಅನ್ನೋ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಆ ಮ್ಯಾನಿಫೆಸ್ಟ್ ತುಂಬ ಸ್ಟ್ರಾಂಗ್ ಎನರ್ಜಿಯನ್ನು ಕನೆಕ್ಟ್ ಮಾಡ್ತಾ ಇರೋದ್ರಿಂದ ಅವರಲ್ಲಿ ಬಹಳ ಬದಲಾವಣೆ ಆಗ್ತಾ ಇದೆ. ಆದಷ್ಟು ಬೇಗನೆ ಅವರು ಬರ್ತಾರೆ. ಹಾಗೆ ಪ್ರೀತಿಯ ವಿಚಾರಕ್ಕೆ ತಗೊಂಡ್ರೆ ಖಂಡಿತವಾಗಿಯೂ ಅವರು ನಿಮ್ಮನ್ನು ಬಂದು ಸೇರ್ತಾರೆ. ನಿಮ್ದು ಯಾವುದು ಆಗಿದೆಯೋ ಅದು ನಿಮಗೆ ಬಂದು ಸಿಗುತ್ತೆ ಅನ್ನೋ ರೀತಿ ಬರ್ತದೆ. ನಿಮ್ಮ ಹಕ್ಕಿಗೆ ಸೇರಿದ್ದು ಅಂದರೆ ನಿಮ್ಮ ಹಕ್ಕು ಯಾವುದ್ರ ಮೇಲಿದೆಯೋ ಅದನ್ನು ಯಾರೂ ಕೂಡ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಡ್ಡಿ ಆತಂಕಗಳು ಬರ್ಬೋದು ಕರ್ಮಕ್ಕನುಸಾರವಾಗಿ. ಇಲ್ಲ ನೀವು ಪಾಠ ಕಲಿಯೋದು, ಇಲ್ಲ ನಿಮ್ಮ ಹತ್ರನೇ ಏನೋ ಒಂದು ವಿಚಾರವನ್ನು ನೀವು ತಿದ್ಕೊಳ್ಳೋದಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಆಗ್ತಾ ಇರ್ಬೋದು. ಖಂಡಿತ ಆ ವಿಚಾರ ನಿಮ್ಮ ಜೀವನದಲ್ಲಿ ನಡೀತದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಏನಾದರೂ ಸ್ವಲ್ಪ ಸಮಸ್ಯೆ ಎದುರಾಗ್ತಾ ಇದೆ ಅಂದರೆ ಇಲ್ಲಿ ಆ ಸಮಸ್ಯೆಯನ್ನು, ಆ ವಿಚಾರವನ್ನು, ಆ ವ್ಯಕ್ತಿಯನ್ನು ನೀವೇ ಸಂಭಾಳಿಸ್ಬೇಕು. ಯಾಕಂದರೆ ಅವರು ಯಾವ ಒಂದು ವಿಚಾರದ ಬಗ್ಗೆ ಒತ್ತಡದಲ್ಲಿದ್ದಾರೋ, ಅವ್ರಿಗೆ ಯಾವ ರೀತಿ ಒಂದು ವಿಚಾರ ಮನಸ್ಸಲ್ಲಿ ಕಾಡ್ತಾ ಇದೋ, ಈ ಸಮಯದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅವರು ಅದನ್ನು ಕೋಪದ ರೂಪದಲ್ಲಿ ಹೊರಗೆ ಹಾಕ್ತಾ ಇರ್ಬೋದು. ಹಾಗಾಗಿ ಸ್ವಲ್ಪ ವಿಚಾರವನ್ನು, ಪರಿಸ್ಥಿತಿಯನ್ನು, ಆ ಸಮಯವನ್ನು ನೀವೇ ಸಂಭಾಳಿಸ್ಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಆಗ ಅಲ್ಲಿ ಮನಸ್ಸು, ಆ ಪರಿಸ್ಥಿತಿ, ವಿಚಾರ ತಿಳಿಯಾಗತ್ತೆ. ಆಗ ಮತ್ತೆ ಅವರು ಮಾಮೂಲಿ ವಿಚಾರಕ್ಕೆ ಬರ್ತಾರೆ. ನಿಮ್ಮ ಬಗ್ಗೆ ಕಾಳಜಿ ಪ್ರೀತಿ ಸಮಯ ಕೊಡಬಾರ್ದು ಅಂತ ಏನಿಲ್ಲ ಅವರಲ್ಲಿ. ಆದರೆ ಅವರು ಯಾವುದೋ ಒಂದು ಒತ್ತಡದಲ್ಲಿ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಈ ರೀತಿ ಅವರು ನಿಮ್ಮ ಹತ್ರ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇದನ್ನೇ ದೊಡ್ಡ ಒಂದು ವಿಚಾರ ಅನ್ನೋ ರೀತಿಯಲ್ಲಿ ಅಲ್ಲಿ ಏನೂ ತಪ್ಪನ್ನು ಹುಡ್ಕೋದು ಬೇಡ. ನೀವು ಒಬ್ಬ ವಿಶೇಷವಾದ ವ್ಯಕ್ತಿಯಾಗಿದ್ದೀರ. ಹಾಗೆ ವಿಶೇಷವಾದ ಭಿನ್ನವಾದ ಒಂದು ಜರ್ನಿ ನಿಮ್ಮದು ಶುರುವಾಗಿದೆ. ಆದರೆ ಈಗ ನೀವು ಸ್ವಲ್ಪ ಹೀಗೆ ಫೀಲ್ ಮಾಡ್ತಾ ಇರ್ಬೋದು, ಅವಳು ಮುಂದೆ ಹೋಗ್ತಾ ಇದ್ದಾರೆ, ನಾನು ಇನ್ನೂ ಇಲ್ಲೇ ಯಾಕಿದ್ದೀನಿ, ನನ್ನಲ್ಲಿ ಏನೋ ಕೊರತೆ ಇದೆಯಾ,
ಇದೇ ಹೋಲಿಕೆ ಬೇಡ ಅಂತೇಳಿ ಬರ್ತದೆ. ಇದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಿಯುತ್ತೆ, ಹಾಗೆ ಕದಡುತ್ತೆ. ಆಗ ಸರಿಯಾದ ನಿರ್ಧಾರಗಳನ್ನು ತಗೊಳಕ್ಕಾಗೋದಿಲ್ಲ. ನಿಮ್ಮ ಗುರಿ ನಿಮ್ಮ ಮುಂದೆ ಇದ್ದರೂ ಕೂಡ ಅದನ್ನು ತಲುಪಲಿಕ್ಕೂ ಕೂಡ ಅಡ್ಡಿ ಆತಂಕಗಳು ಎದುರಾಗ್ತವೆ. ಹಾಗಾಗಿ ಈ ರೀತಿ ಹೋಲಿಕೆ ಮಾಡುವ ಒಂದು ವಿಚಾರವನ್ನು ಬಿಟ್ಟುಬಿಡಿ. ಆ ಸ್ವಭಾವವನ್ನು ದೂರ ತಳ್ಳಿ. ಪ್ರತಿ ವ್ಯಕ್ತಿಗೂ ತಮ್ಮದೇ ಆದ ಟೈಮಿಂಗ್ ಅಂತ ಇದ್ದೇ ಇರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ನಿಮ್ಮ ಒಂದು ಸಮಯ ಬಂದೇ ಬರುತ್ತೆ. ಯಾರಿಗಾದರೂ ಯಶಸ್ಸು ಬೇಗ ಬರುತ್ತೆ, ಯಾರಿಗಾದರೂ ತಡವಾಗಿ, ಆದರೆ ಗಟ್ಟಿಯಾಗಿ ಬಂದೇ ಬರುತ್ತೆ. ನಿಮ್ಮ ದಾರಿ ಸ್ವಲ್ಪ ಸ್ಲೋ ಇದ್ದರೂ ಕೂಡ ಅದು ತಪ್ಪು ದಾರಿ ಅಲ್ಲ. ಖಂಡಿತ ನಿಮಗೆ ನೀವು ಬಯಸಿದ ಗುರಿಯನ್ನು ತಲುಪಲಿಕ್ಕೆ ಈ ದಾರಿ ಸಹಾಯ ಮಾಡ್ತಾಯಿದೆ. ಅದರ ಜೊತೆ ಗುರು, ನೀವು ನಂಬಿದ ದೈವಶಕ್ತಿ, ನೀವು ಮಾಡಿದ ಒಳ್ಳೆಯ ಕರ್ಮಗಳು ಕೂಡ ನಿಮಗೆ ಸಹಾಯ ಮಾಡ್ತದೆ. ಹಾಗೆ ಪ್ರಕೃತಿಯ ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರೋದ್ರಿಂದ ಆ ಪ್ರಕೃತಿಯ ಶಕ್ತಿ ಕೂಡ ನಿಮಗೆ ಸಹಾಯ ಮಾಡ್ತಾ ಇದೆ. ಒಬ್ಬೊಬ್ಬರು 25 ವರ್ಷಕ್ಕೆ ಸೆಟಲ್ ಆಗ್ಬೋದು, ಅವ್ರ ಗುರಿ ಸಾಧನೆ ಮಾಡ್ಕೊಳ್ಬೋದು, ಅವ್ರ ಜೀವನದಲ್ಲಿ ಒಂದು ಒಳ್ಳೆಯ ತಿರುವು ಸಿಗ್ಬೋದು. ಅಂದರೆ ತಾಯಿ ಆಗ್ಬೋದು, ಮದುವೆ ಆಗ್ಬೋದು, ಈ ರೀತಿ ಆಗುತ್ತೆ. ಒಬ್ಬರಿಗೆ 35, 33 ವರ್ಷಕ್ಕೆ ಅದೆಲ್ಲವೂ ಶುರುವಾಗುತ್ತೆ. ಆದರೆ ಇಬ್ಬರ ಜೀವನವು ತಮ್ಮ ತಮ್ಮ ರೀತಿಯಲ್ಲೇ ಪರ್ಫೆಕ್ಟ್ ಆಗಿರುತ್ತೆ. ಆದರೆ ನೀವು ನಂಬಿಕೆ ಇಡಬೇಕಷ್ಟೇ. ಅವ್ರಿಗೆ ಬೇಗ ಮದುವೆ ಆಯಿತು, ಸಂತಾನ ಆಯಿತು, ಅವ್ರ ಜೀವನದಲ್ಲಿ ಸೆಟ್ಲ್ ಆದರು, ನನಗಿಂತ ಮೊದಲು ಅವ್ರಿಗೆ ಕೆಲಸ ಸಿಕ್ತು, ನಾನು ತುಂಬ ಶ್ರಮ ಪಟ್ಟಿದ್ದೆ ಅನ್ನೋ ರೀತಿಲಿ ಅವ್ರ ಜೊತೆ ನಿಮ್ಮನ್ನು ಹೋಲಿಕೆ ಮಾಡ್ಕೊಳ್ಬೇಡಿ. ನಿಮಗೂ ಕೂಡ ಒಂದು ಒಳ್ಳೆಯ ಸಮಯ ಬರುತ್ತೆ. ಆ ಸಮಯ ಸ್ವಲ್ಪ ಗ್ಯಾಪ್ ಆಗಿದೆ ಅಂದರೆ ಅಲ್ಲಿ ಏನೋ ಕಂಡ್ಕೊಳ್ಳೋದಿರುತ್ತೆ, ಹುಡ್ಕೋದಿರುತ್ತೆ, ಹಾಗೆ ಕಳ್ಕೊಳ್ಳೋದು ಇರುತ್ತೆ, ಹಾಗೆ ಪಡ್ಕೊಳ್ಳೋದು ಇರುತ್ತೆ, ಕಲಿಯೋದು ಇರುತ್ತೆ. ಅದರ ಕಡೆ ಗಮನ ಕೊಡಿ. ಪ್ರತಿಯೊಂದು ಕ್ಷಣವೂ ಕೂಡ ಸುಮ್ಮನೆ ವ್ಯರ್ಥ ಆಗಿ ಖಾಲಿಯಾಗಿ ಸಿಕ್ಕಿರೋದಿಲ್ಲ. ಅದನ್ನು ನೀವು ಖಾಲಿ ಮಾಡ್ಕೊಳ್ತಾ ಇದ್ದೀರಾ. ಅಲ್ಲಿ ಏನೋ ಇರುತ್ತೆ. ಆ ಸಮಯದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಯಾರಿಗೋ ಸೇವೆ ಮಾಡೋದಿರುತ್ತೋ, ಇಲ್ಲ ಯಾವುದೋ ಋಣವನ್ನು ಕಳ್ಕೊಳ್ಳೋದಿರುತ್ತೋ, ಏನೋ ಕಲಿಯೋದಿರುತ್ತೋ, ಇಲ್ಲ ಏನಾದರೂ ಅನ್ಸ್ಕೊಳ್ಳೋದಿರುತ್ತೋ, ಇಲ್ಲ ಋಣ ತೀರಿಸೋದಿರುತ್ತೋ, ಅದರ ಕಡೆ ಗಮನ ಕೊಡಿ. ಹಾಗಾಗಿ ಅದು ಗ್ಯಾಪ್ ಆಗಿರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಮ್ಮದು ಕೂಡ ಒಂದು ಒಳ್ಳೆಯ ಸಮಯ ಅನ್ನೋದು ಶುರುವಾಗುತ್ತೆ. ಇಲ್ಲಿ ಭಗವಂತ ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ. ಎಲ್ಲರಿಗೂ ಅವರದ್ದೇ ಆದ ಒಂದು ಸಮಯ ಬರೋವರೆಗೂ ಸ್ವಲ್ಪ ಸಮಯವನ್ನು ನೀವು ಕೊಡಬೇಕು. ಅಲ್ಲಿವರೆಗೂ ಈ ಪ್ರಯಾಣವನ್ನು ನಿಲ್ಲಿಸದೆ ನೀವು ಮುಂದೆ ಆತ್ಮವಿಶ್ವಾಸದಿಂದ ತಗೊಂಡು ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮನ್ನು, ನಿಮ್ಮ ಜೀವನ ಶೈಲಿಯನ್ನು ನೀವು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಂಡ್ರೆ ನಿಮ್ಮ ಖುಷಿಯನ್ನು ಹಾಗೆ ನಿಮ್ಮ ನೆಮ್ಮದಿಯನ್ನು ನೀವೇ ಕತ್ತು ಹಿಚುಕಿ ಸಾಯಿಸಿದ ಅನುಭವ ನಿಮಗಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಪ್ಪಿಕೊಂಡ್ರೆ ನಿಮ್ಮ ಒಂದು ವಿಚಾರದಲ್ಲಿ ನೀವು ಏನು ಪಡ್ಕೊಳ್ಬೇಕು ಅಂತಿದ್ರೋ ಅದರಲ್ಲಿ ಸರಾಗವಾಗಿ ಮುಂದೆ ಹೋಗಲಿಕ್ಕೆ ದಾರಿ ತಾನಾಗಿ ತೆರೆದುಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಕತೆ ಇನ್ನೂ ಬರಿತಾ ಇದೆ, ಅದನ್ನು ಬೇರೆ ಯಾರ ಕಥೆಯ ಜೊತೆ ಹೋಲಿಸ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ನಿನ್ನೆ ನೀವು ಹೇಗಿದ್ರಿ, ಹಿಂದೆ ನೀವು ಹೇಗಿದ್ರಿ, ಈಗ ಹೇಗಿದ್ದೀರಾ, ಮುಂದೆ ಹೇಗಿರ್ತಾರೆ, ಅದ್ರ ಬಗ್ಗೆ ಅಂದರೆ ನಿಮ್ಮ ಜೊತೆ ನಿಮ್ಮನ್ನು ಹೋಲಿಸ್ಕೊಂಡು ನೋಡ್ರಿ, ಇತರರ ಜೊತೆ ಅಲ್ಲ. ಆಗ ಈ ಒಂದು ಸಣ್ಣ ಪ್ರೋಗ್ರೆಸ್ ಕೂಡ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಟ್ ಮಾಡುವಂಥ ಅವಕಾಶಗಳನ್ನು ತಂದುಕೊಡುತ್ತೆ. ಅಂದರೆ ನಿಮ್ಮನ್ನು ಸುಧಾರಿಸ್ಕೊಳ್ಳೋಕ್ಕೆ, ನಿಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ, ಹಾಗೆ ನೀವು ಮುಂದೆ ಏನು ಮಾಡಬೇಕು ಅಂತ ಇದ್ರಲ್ಲ ಅದರ ಯೋಜನೆ ಮಾಡಲಿಕ್ಕೆ, ಎಲ್ಲದಕ್ಕೂ ಇಲ್ಲಿ ಒಂದು ವಿರಾಮ ಅಂತೇಳಿ ನಿಮಗೆ ಸಿಕ್ಕಿದೆ. ಹಾಗಂತ ನಿಮ್ಮ ಜೀವನದಲ್ಲಿ ಸಂತಾನನೇ ಆಗೋದಿಲ್ಲ, ಮದುವೆನೇ ಆಗೋದಿಲ್ಲ, ಕೆಲಸನೇ ಸಿಗೋದಿಲ್ಲ ಅನ್ನೋ ರೀತಿ ನಿಮ್ಮ ಜೀವನ ಇಷ್ಟೇ ನೋವಿಂದ ಕೂಡಿದೆ ಅನ್ನೋ ರೀತಿ ನೀವು ನಿಮ್ಮನ್ನು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಳ್ಬೇಡಿ. ಈ ಸಮಯ ನಿಮಗೆ ಸಿಕ್ಕಿದೆ ಅಂದರೆ ನಿಮ್ಮನ್ನು ಸುಧಾರಿಸ್ಕೊಳ್ಳೋಕ್ಕೆ, ನಿಮ್ಮನ್ನು ಕಂಡ್ಕೊಳ್ಳೋಕ್ಕೆ, ನಿಮ್ಮನ್ನು ತಿಳ್ಕೊಳ್ಳೋಕ್ಕೆ, ಇತರರನ್ನು ತಿಳ್ಕೊಳ್ಳೋಕ್ಕೆ, ಏನೋ ಋಣವನ್ನು ಕಳ್ಕೊಳ್ಳೋಕ್ಕೆ, ಪಾಠವನ್ನು ಕಲೀಲಿಕ್ಕೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ಗುರು ಸೂಚಿಸ್ತಾ ಇದ್ದಾರೆ. ಹಾಗಾಗಿ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ನೀವು ಸೆಲೆಬ್ರೇಟ್ ಮಾಡುವ ಅವಕಾಶವನ್ನು, ಅಂದರೆ ಅಂಥ ಮನಸ್ಥಿತಿಯನ್ನು ನೀವು ಹೊಂದಿದಾಗ ಖಂಡಿತವಾಗಿಯೂ ನೀವು ಸ್ಟ್ರೆಂತ್ ಆ ಕಡೆ ಗಮನಿಸ್ತೀರಾ. ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಕೂಡ ತನ್ನಿಂದ ತಾನೇ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಇವತ್ತಿನ ಮನಸ್ಥಿತಿಯ ಅನುಸಾರವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಬೇರೆ ಬೇರೆ ಎನರ್ಜಿ ಬೇರೆ ಬೇರೆ ರೀತಿಯ ಜನರಿಗೆ ಕನೆಕ್ಟ್ ಆಗಿರುತ್ತೆ. ನಿಮ್ಮ ವಿಚಾರಕ್ಕೆ ಯಾವ ಎನರ್ಜಿ ಕನೆಕ್ಟ್ ಆಗುತ್ತೋ ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ. ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.